ಆಭರಣ ಅಂತ ಹೇಳಿದ ತಕ್ಷಣನೇ ಒಂದು ಲೆಗಸಿ ನೆನಪಾಗುತ್ತೆ. ಫಸ್ಟ್ ಶಾಪ್ ಅಂತ ಹೇಗೆ ಓಪನ್ ಮಾಡಿದ್ರಿ? ನಮ್ದು ಮನೆಯಲ್ಲಿ ತುರ್ಟಿ ಮನೆ, ಅದೇ ಮನೆಯಲ್ಲಿ ಒಂದು ಸಣ್ಣ ಕೋಣೆ, ಒಂದು 600 ಸ್ಕ್ವೇರ್ ಫೀಟಿಗೆ ಒಂದು ಏರಿಯಾ ತಗೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. 1964 ಟೆಂಪರರಿ ಅವರಿಗೆ ಶಟ್ ಡೌನ್ ಮಾಡಬೇಕಾಯ್ತು. ಇಂಡಿಯನ್ ಗೌರ್ಮೆಂಟ್ ಪಾಲಿಸಿ ಬಂತು, ಡಿಫೆನ್ಸ್ ಆಕ್ಟ್ ಎಂಬುದು ಬಂತು, ಲಕ್ಸುರಿ ಗೂಡ್ಸ್ ಮೇಲೆ ಒಂದು ಬ್ಯಾನ್ ಬಂತು. ಹಾಗಾಗಿ ಇದು ಬೇಡ ಸ್ವಲ್ಪ ಸಮಯ ಅಂತೇಳಿ ಅವರಲ್ಲಿ ಅದು ಬಂದ್ ಮಾಡಿದ್ರು. ಅವಾಗ ನಮ್ಮ ತಂದೆ ನನ್ನ ದೊಡ್ಡಪ್ಪ ಅವರಿಬ್ಬರು ಸೇರಿ ಬೆಂಗಳೂರಿಗೆ ಬಂದು ಪ್ಲಾಸ್ಟಿಕ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರು. ಈಗ ಸ್ಟೋರ್ಗಳಲ್ಲಿ ನೀವು ಚಿನ್ನ ಮಾತ್ರ ಮಾರೋದಿಲ್ಲ, ಸಿಲ್ವರ್ ಮಾಡ್ತೀರಿ, ಚಿನ್ನ ಮಾಡ್ತೀರಿ, ಡೈಮಂಡ್ ಮಾಡ್ತೀರಿ, ಪ್ಲಾಟಿನಮ್ ಮಾಡ್ತೀರಿ, ಈ ಥರ ಬೇರೆ ಬೇರೆ ಆರ್ನಮೆಂಟ್ಸ್ ಮಾಡ್ತೀರಿ. ಯಾವುದ್ರಲ್ಲಿ ಜಾಸ್ತಿ ಪ್ರಾಫಿಟ್ ಜಾಸ್ತಿ ಇರೋದು ಡೈಮಂಡ್ ನಲ್ಲಿ, ಆದರೆ ಡೈಮಂಡ್ ಸೇಲು ಗೋಲ್ಡ್ ಅಷ್ಟಿಲ್ಲ. ನಮಸ್ಕಾರ ವೀಕ್ಷಕರೇ, ಗ್ರೋ ಕನ್ನಡದ ವಿಶೇಷ ಪಾಡ್ಕಾಸ್ಟ್ ಸರಣಿ ಬಿಸ್ನೆಸ್ ಟಾಕೀಸ್ಗೆ ಮತ್ತೊಮ್ಮೆ ಸ್ವಾಗತ. ಒಂದು ಬ್ರ್ಯಾಂಡನ್ನು ಬಿಲ್ಡ್ ಮಾಡೋದು ಬಹಳ ಕಷ್ಟ, ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡೋದು ಬಹಳ ಕಷ್ಟ. ಅದರ ಜೊತೆಗೆ ಎಕ್ಸಿಸ್ಟಿಂಗ್ ಬ್ರ್ಯಾಂಡನ್ನು ಇನ್ನೂ ಹೆಚ್ಚಾಗಿ ಬೆಳೆಸೋದಿದೆಯಲ್ಲ, ಅದು ಮತ್ತಷ್ಟು ಕಷ್ಟ. ಸುಮಾರು 140 ವರ್ಷಗಳಿಂದ ಒಂದು ಬ್ರ್ಯಾಂಡ್ ಬೆಳೆದು ಬಂದಿದೆ. ಈಗ ಅದನ್ನು ಇನ್ನೊಂದು ಲೆವೆಲ್ಗೆ ಬೆಳೆಸುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಅನೇಕ ಜ್ಯುವೆಲ್ರಿ ಬಿಸ್ನೆಸ್ನ ಬ್ರ್ಯಾಂಡ್ಗಳನ್ನು ನಾವು ಗಮನಿಸಿದ್ದೀವಿ, ಅನೇಕ ಚಿನ್ನಾಭರಣದ ಬಿಸ್ನೆಸ್ಸನ್ನು ನಾವು ಗಮನಿಸಿದ್ದೀವಿ. ಆದರೆ ಅದೇ ಹೆಸರನ್ನು, ಅಂದರೆ ಜ್ಯುವೆಲ್ರಿ, ಆಭರಣ, ಅದೇ ಹೆಸರನ್ನು ಇಟ್ಕೊಂಡಿರುವಂಥ ಒಂದು ಬ್ರ್ಯಾಂಡ್ 140 ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿದೆ. ಅದು ನಮ್ಮ ಕನ್ನಡದ ಹೆಮ್ಮೆಯ ಬ್ರ್ಯಾಂಡ್. ಹಾಗಾದರೆ ಬನ್ನಿ, ಒಂದು ಚಿನ್ನದ ಬ್ರ್ಯಾಂಡನ್ನು ಸೃಷ್ಟಿ ಮಾಡೋದು ಹೇಗೆ, ಒಂದು ಜ್ಯುವೆಲ್ರಿ ಶಾಪನ್ನು ತೆರೆಯೋದು ಹೇಗೆ, ಇದರಿಂದ ಎಷ್ಟು ಪ್ರಾಫಿಟ್ ಮಾಡ್ಬೋದು, ಜೊತೆಗೆ ಈ ಬಿಸ್ನೆಸ್ನಲ್ಲಿ ಬರುವಂಥ ಬೇರೆ ಬೇರೆ ಆಬ್ಸ್ಟಕಲ್ಸ್ ಏನು, ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು, ಜನರಲ್ಲಿ ಟ್ರಸ್ಟ್ ಬಿಲ್ಡ್ ಹೇಗೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಆಭರಣ ಜ್ಯುವೆಲ್ಲರ್ಸ್ನ MD ಸುಭಾಷ್ ಎಂ ಕಾಮತ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ವಸ್ತು ಕೊಟ್ಟರೆ ಸೂಪರ್ ಸರ್. ಆಭರಣ ಅಂತ ಹೇಳಿದ ತಕ್ಷಣವೇ ಒಂದು ಲೆಗಸಿ ನೆನಪಾಗ್ಬಿಡುತ್ತೆ. 1935ರಿಂದ ಆಭರಣ ನಾವು ಚಿಕ್ಕವರಿಂದ ಕೇಳ್ಕೊಂಡೇ ಬಂದಿದ್ದೀವಿ ಈ ಜ್ಯುವೆಲ್ರಿ ಬಗ್ಗೆ, ಇದರ ಲೆಗಸಿಯ ಬಗ್ಗೆ. ಸೊ ಹೇಗೆ ಶುರುವಾಯಿತು ಅನ್ನೋ ಕುತೂಹಲ ಎಲ್ರಿಗಿದೆ. ಅದನ್ನೇ ತಮ್ಮ ಹತ್ರನೂ ಕೇಳ್ತೀನಿ. ಈ ಲೆಗಸಿ ಶುರುವಾಗಿದೆ ಹೇಗೆ, ಗೋಲ್ಡ್ ಬಿಸ್ನೆಸ್ಗೆ ಬರಬೇಕು ಅಂತ ಅನಿಸಿದ ಹೇಗೆ, ಅದರಲ್ಲೂ ಗೋಲ್ಡ್ ಜ್ಯುವೆಲ್ರಿ ಬಿಸ್ನೆಸ್ಸೇ ಯಾಕೆ ಅಂತ? ನಾವು 1930ಗೆ ಹೋಗಬೇಕು. ನಮ್ಮ ಗ್ರ್ಯಾಂಡ್ ಫಾದರ್ ಅವರು ಆವಾಗ ಟೊಬ್ಯಾಕೊ ಬಿಸ್ನೆಸ್ಸಲ್ಲಿದ್ದರು. ಹಾಂ, ಅಂದರೆ ಈ ಹೊಗೆ ಸೊಪ್ಪು. ಅದಕ್ಕೆ ಅವರು ಈ ಹೊಗೆ ಸೊಪ್ಪು ತರಲಿಕ್ಕೆ ತೀರ್ಥಹಳ್ಳಿ ಸೈಡಿಗೆ ಕುದುರೆ ಗಾಡಿಯಲ್ಲಿ ಹೋಗ್ತಿದ್ರು ಅವರು ಮತ್ತು ಅವರ ದೊಡ್ಡಣ್ಣ. ಎಲ್ಲಿಂದ? ಉಡುಪಿಯಿಂದ. ಇದು ಆವಾಗಿನ ವಾತಾವರಣ ಹಾಗಿತ್ತು. ಈ ವ್ಯಾಪಾರ ಮಾಡ್ಕೊಂಡಿದ್ರು. ತೀರ್ಥಹಳ್ಳಿಗೆ ಹೋಗಿ ಅಲ್ಲಿಂದ ಹೋಗಿ ಸತ್ತು ಪುನಃ ಬೀಡೀಸ್ ರೋಲ್ ಮಾಡಿ ವಾಪಸ್ ಕೊಡುವಂಥದ್ದು ಇದೆಲ್ಲ ಇತ್ತು. ಮೀನ್ ಟೈಮ್ ಅಲ್ಲಿ ಏನಾಯಿತು, ಅಲ್ಲಿ ಹೋಗ್ತಾ ಬರ್ತಾ ಇರುವಾಗ ಅಲ್ಲಿದ್ದು ಜನರು ಇವ್ರ ಹತ್ರ ಕೇಳ್ತಿದ್ರು, ನಮಗೆ ಉಡುಪಿಯಿಂದ ಸ್ವಲ್ಪ ಒಡವೆ ಮಾಡ್ಕೊಂಡು ತಂದು ಕೊಡಿ. ಅಂದರೆ ಉಡುಪಿ ಒಡವೆಗೆ ಫೇಮಸ್ ಆಗಿತ್ತು. ಉಡುಪಿ ಮುಂಚಿನಿಂದನೂ ಒಂದು ನಮ್ಮ ಈ ಡಿಸೈನ್ಗಳಿಗಾಗಲಿ, ಈಗ ಈ ಕೆಲಸದ ವಿಚಾರಣೆಯಲ್ಲಿ ಭಾರಿ ಮುಂದಿದ್ರು ಉಡುಪಿದ ಕೆಲಸ ಬಗ್ಗೆ, ಚಿನ್ನದ ಕೆಲಸ ಆಗಿ. ಹಾಗೆ ನಮ್ಮ ಗ್ರ್ಯಾಂಡ್ ಫಾದರು ಅದನ್ನು ಆರ್ನಮೆಂಟ್ಸ್ ಇಲ್ಲಿಂದ ಅವ್ರಿಗೆ ಒಂದು ಆ್ಯಸ್ ಎ ಫ್ರೆಂಡ್ಲಿ ಜೆಸ್ಚರ್ ಆಗಿ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಬಿಸ್ನೆಸ್ ಅಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ರು. ಹಾಗೆ ಒಂದು 5 ವರ್ಷ ನಂತರ ಅದು ಅವ್ರದ್ದು ಅಣ್ಣನ ವ್ಯಾಪಾರ ಇದ್ದ ಕಾರಣ ನಮ್ಮ ಅಜ್ಜ ಅಂದ್ಕೊಂಡು ಯಾಕೆ ನಾನು ಇದೇ ಜ್ಯುವೆಲ್ರಿ ಬಿಸ್ನೆಸ್ ಉಡುಪಿಲಿ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಅವರು ಉಡುಪಿಯಲ್ಲಿ ಈ ಜ್ಯುವೆಲ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವ್ರದ್ದು ದೊಡ್ಡ ನನಗೆ ಟೊಬ್ಯಾಕೊ ಬಿಸ್ನೆಸ್ ಬಿಟ್ಕೊಟ್ರು. ದಿಸ್ ಇಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್ 1935. ಅಂದರೆ ಹೊಗೆ ಸೊಪ್ಪು ಬಿಸ್ನೆಸ್ ಮಾಡ್ತಾ ಇದ್ರು, ತೀರ್ಥಹಳ್ಳಿಗೆ ಹೋಗ್ತಾ ಇದ್ರು. ಅಲ್ಲಿ ಒಂದಷ್ಟು ಜನ ನಮಗೆ ಉಡುಪಿಯಿಂದ ಆರ್ನಮೆಂಟ್ಸ್ ಇದ್ರೆ ತಂದುಕೊಡಿ, ಜ್ಯುವೆಲ್ರಿ ತಂದುಕೊಡಿ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಶುರುವಾಗಿದೆ. ಸೊ ಆ ನಂತರ ಫಸ್ಟ್ ಶಾಪ್ ಅಂತ ಹೇಗೆ ಓಪನ್ ಮಾಡಿದ್ರಿ? ಅಂದರೆ ಈಗ ಆರ್ನಮೆಂಟ್ಸ್ಗಳನ್ನ ಆ ಜ್ಯುವೆಲ್ರಿ ಮಾಡ್ತಾ ಇದ್ದಂಥವ್ರು ಬೇರೆ, ಅವರಿಂದ ನೀವು ತಗೊಂಡು ಮಾಡೋದಕ್ಕೆ ಶುರು ಮಾಡಿದ್ರೆ ಹೇಗೆ ಶುರು ಆಯಿತು ಅಂತ? ಸೊ ಅದೊಂದು 5-10 ವರ್ಷದ ಒಂದು ಅವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅವ್ರು ಏನು ತಿಳ್ಕೊಂಡು, ಯಾಕೆ ನಾನು ಇಲ್ಲಿ ಉಡುಪಿಯಲ್ಲಿ ಒಂದು ಅಂಗಡಿ ಮಾಡಿ ಸ್ವಲ್ಪ ರೆಡಿಮೇಡ್ ಜ್ಯುವೆಲ್ರಿ ರೆಡಿ ಮಾಡಿಡುವ. ಈಗ ಮುಂಚಿನಿಂದ ನಮ್ಮ ಚಿನ್ನದ ವ್ಯವಹಾರ ಹೇಗಿತ್ತಂದರೆ ಎಲ್ಲರೂ ಚಿನ್ನವನ್ನು ಮಾಡಿಸುವಂಥದ್ದು. ಅಂದರೆ ನಾವು ಒಂದು ಅಂಗಡಿಗೆ ಹೋಗಲಿ, ಇಲ್ಲ ನಾವು ಯಾರಾದರೂ ವಿಶ್ವಕರ್ಮ ಅವರು ಮಾಡುವಾಗ ಈ ಕೆಲಸದವ್ರ ಹತ್ರ ಹೋಗಿ ನಮಗೆ ಚಿನ್ನ ಮಾಡಿಕೊಡಿ ಅಂತ ಹೇಳು ಒಂದು ವಿಷಯ ಇತ್ತು ಮುಂಚಿನಿಂದ. ಇವರಂದ್ರೆ ಯಾಕೆ ನಾನು ಒಂದು ಶೋರೂಮ್ ಓಪನ್ ಮಾಡಿ, ಸಣ್ಣ ಮಟ್ಟದ ಶೋರೂಮ್ ಓಪನ್ ಮಾಡಿ ಸ್ವಲ್ಪ ರೆಡಿಮೇಡ್ ಎಲ್ಲ ಜ್ಯುವೆಲ್ರಿ ರೆಡಿ ಮಾಡಿಟ್ಟು ಗಿರಾಕಿಯನ್ನು ಯಾಕೆ ನಾನು ಅಟ್ರಾಕ್ಟ್ ಮಾಡಬಾರ್ದು. ಸೊ ಇದು ಅವ್ರದ್ದು USP ಇತ್ತು.
ಓಕೆ. ಏನಂದರೆ ಸ್ವಲ್ಪ ರೆಡಿಮೇಡ್ ಜ್ಯುವೆಲ್ರಿ ಮಾಡಿಡುವ ಹಾಗೆ ಗಿರಾಕಿ ಬಂದ ತಕ್ಷಣ ಅವ್ರಿಗೆ ಸಿಗುವ ಹಾಗೆ ಆಗಬೇಕು. ಸೊ ಒಂದು USP ಇದು. ಎರಡನೇದು ಏನಂದರೆ ನಾನು ಪ್ಯೂರಿಟಿ ಒಂದು ಮೇಂಟೈನ್ ಮಾಡ್ಕೊಂಡು ಬರ್ತೀನಿ. ನಾನು ಏನು 22 ಕ್ಯಾರೆಟ್ ಅಂತ ನಮಗೆ ಇಂಡಿಯನ್ ಗೌರ್ಮೆಂಟ್ ಹೇಳಿದೆ ಅದೇ ರೀತಿ ನಾನು ಮಾಡಬೇಕು ಅಂತ ಹೇಳಿ ದಟ್ ವಾಸ್ ದ ಮೇನ್ ಸೆಲ್ಲಿಂಗ್ ಪಾಯಿಂಟ್ ಅವರು. ಓಕೆ. ಪ್ಯೂರಿಟಿ ಒಂದು ಸ್ವಲ್ಪ ರೆಡಿಮೇಡ್ ಜ್ಯುವೆಲ್ರಿ. ನೀವು ಜ್ಯುವೆಲ್ರಿ ಮಾಡಿ ಆ ಬ್ರ್ಯಾಂಡ್ ಹೆಸರಲ್ಲಿ ಅವ್ರು ಸ್ಟಾರ್ಟ್ ಮಾಡಿ. ಹಾಗಾದರೆ ಈ ಬಿಸ್ನೆಸ್ ಅನ್ನೋ ಒಂದು ಕಮ್ಯುನಿಟಿ ಮಾಡ್ತಾ ಇತ್ತು ಉಡುಪಿಲಿ, ಅಲ್ಲಿಂದ ನಿಮ್ಮ ಲೆಗಸಿ ಸ್ಟಾರ್ಟ್ ಆಯಿತು. ಕರೆಕ್ಟ್. ಓಕೆ. ಫಸ್ಟ್ ಶಾಪನ್ನು ಹೇಗೆ ಓಪನ್ ಮಾಡಿದ್ರು? ಆಗಿನ ಒಂದಷ್ಟು ಲೆಗಸಿನ ಹೇಳ್ಬೋದಾ, ಆ ಟೈಮನ್ನು ಹೇಳ್ಬೋದಾ? ಸೊ 1935 ಅಂದರೆ ನಮ್ಮದು ಏನು ಹೇಳ್ತೀವಿ, ವರ್ಲ್ಡ್ ವಾರ್ 2ಗಿಂತ ಮುಂಚೆ. ಹೌದು. ಸೊ ಬಿಸ್ನೆಸ್ ಆಗ ಅಫ್ಕೋರ್ಸ್ ಡಿಫಿಕಲ್ಟ್ ಟೈಮ್ಸ್ ಅಂತ ಹೇಳ್ತಿದ್ರು. ಅಂದರೆ ನಮ್ಗೆ ಸಹ ವಿಚಾರ ಗೊತ್ತಿಲ್ಲ, ಅಜ್ಜಿ ಏನು ಹೇಳಿದ್ರು ನಾವು ಅದನ್ನು ಕೇಳ್ತಾ ಇರೋದು. ಹೌದು. ಬಟ್ ದೆನ್ ಅವರು ಬಿಸ್ನೆಸ್ ವ್ಯಾಪಾರ ಚೆನ್ನಾಗಿತ್ತು. ಇಟ್ ವಾಸ್ ದ ಫಸ್ಟ್ ಸ್ಟೋರ್, ಮೊದಲನೇ ಸ್ಟೋರ್ ರೆಡಿಮೇಡ್ ಜ್ಯುವೆಲ್ರಿ ಇಟ್ಟು ವ್ಯಾಪಾರ ಮಾಡಲಿ. ಸೊ ಈ ಕಾನ್ಸೆಪ್ಟ್ ಬಂದಿದೆ ಫಸ್ಟ್, ಅದು ಈ ಕಾನ್ಸೆಪ್ಟ್ ಬಂದಿದೆ ಫಸ್ಟ್. ಇಲ್ಲಿ ಎಲ್ಲರೂ ಸಹ ತುಂಬ ಜ್ಯುವೆಲರ್ಸ್ ಇದ್ರು, ಕಸ್ಟಮರ್ಸ್ ಗಿರಾಕಿ ಅವ್ರ ಹತ್ರ ಬರೋದು, ನಾನು ಮಾಡಿಸ್ಕೊಡಿ ಅಂತ ಹೇಳೋದು, ಚಿನ್ನ ಕೊಡೋದು, ಇಲ್ಲ ದುಡ್ಡು ಕೊಡೋದು, ಒಂದು 15-20 ದಿವಸ ಮಾಡಿಕೊಡು ಅಂತ ವಿಚಾರ ಇತ್ತು. ಇವರು ಸ್ವಲ್ಪ ಜ್ಯುವೆಲ್ರಿ ರೆಡಿಮೇಡ್ ಮಾಡಿ ಇಟ್ಕೊಂಡಿದ್ರು. ಅದು ಸ್ವಲ್ಪ ಅದು ಇಂಪ್ರೂವ್ ಆಯ್ತು, ವ್ಯಾಪಾರದ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಯ್ತು. ಅಂದರೆ ಡಿಸೈನರ್ಸನ್ನು ಕರ್ಕೊಂಡು ಬಂದು ನಿಮ್ಮ ಶಾಪಲ್ಲಿ ಇಟ್ಕೊಂಡು ಅವ್ರ ಹತ್ರ ಮಾಡಿಸಿ ರೆಡಿಮೇಡ್ ಆಗಿ ಮಾಡ್ತಾ ಇದ್ರಿ ಅವಾಗ? ಎಕ್ಸಾಕ್ಟ್ಲಿ. ಅವರಂದರೆ ಈ ಗೋಲ್ಡ್ ಸ್ಮಿತ್ಸ್ ಹತ್ರ ಮಾಡಿಸಿ ರೆಡಿಮೇಡ್ ಮಾಡಿ ಅವ್ರ ಹತ್ರ ಇಟ್ಕೊಳ್ತಿದ್ರು. ಆವಾಗ ಇವತ್ತಿನ ಕಾಲದ ಡಿಸೈನ್ ಅಂತ ತುಂಬಾನೇನು ಇರಲಿಲ್ಲ. ಆವಾಗ ಏನಿತ್ತು, ಒಂದು 2-3 ನಮೂನೆ ಚೈನ್ ಇತ್ತು, ಒಂದು 4-5 ನಮೂನೆ ಉಂಗುರಗಳಿತ್ತು, ಬೆಂಡೊಳಗಿತ್ತು, ಶಾರ್ಟ್ ಸ್ಟಾಕ್, ಅದು ಸಣ್ಣ ಪುಟ್ಟ ಸ್ಟಾಕ್. ಇದು ಕಾಮನ್ ಕೂಡ, ಎಲ್ಲರೂ ಸಹ ಅದನ್ನೇ ಯೂಸ್ ಮಾಡ್ತಿದ್ರು ಅವಾಗ. ಇವತ್ತಿನ ಕಾಲದಲ್ಲಿ ಚೇಂಜಸ್ ಆಗಿದೆ. ಇವು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಡಿಸೈನ್ ಬೇಕು, ನೀವು ಹಾಕೊಳ್ಳೋದು ಇನ್ನೊಬ್ರು ಹಾಕೊಳ್ಳೋದಿಲ್ಲ ಅಂತ ಸಿಚುವೇಶನ್ ಬಂದಿದೆ. ಕರೆಕ್ಟ್. ಸೊ ಅದನ್ನಿಟ್ಟು ಸ್ಟಾರ್ಟ್ ಮಾಡಿದ್ರು. ಸೊ ಅಂದರೆ ಇದು ಬೆನಿಫಿಟ್ ಆಫ್ ದ ಕಸ್ಟಮರ್ ಅಂತ. ಅವ್ರಿಗೆ ಬೇಗ ಸಿಗುವ ಹಾಗೆ, ಯಾರಿಗಾದ್ರು ಅರ್ಜೆಂಟ್ ಇದೆ, ಎಮರ್ಜೆನ್ಸಿಲಿದೆ. ಸೊ ಸುಮಾರು ವರ್ಷ ಇದು ಟಿಲ್ ಅವರು 90s ತನಕ ತುಂಬ ಕಸ್ಟಮರ್ ಮನಸ್ಸಲ್ಲಿತ್ತು, ನಾನು ರೆಡಿಮೇಡ್ ತೊಗೊಂಡ್ರೆ ಅದು ಒಳ್ಳೇದಾ ಇಲ್ಲ ಮಾಡಿಸಿದ್ರೆ ಒಳ್ಳೇದಾ ಅಂತೇಳಿ ಈ ಒಂದು ಭಾವನೆ ತುಂಬ ಜನರ ಹತ್ರ ಇತ್ತು. ಬಟ್ ಅಫ್ಕೋರ್ಸ್ ಅವ್ರು ಆವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಆ ವಿಚಾರ. ಓಕೆ ಓಕೆ ಓಕೆ. ಈಗ ತುಂಬ ಕ್ಯಾಪಿಟಲ್ ಬೇಕು, ಒಂದು ಜ್ಯುವೆಲ್ರಿ ಶಾಪನ್ನು ತೆರಿಬೇಕು ಅಂತ ಹೇಳಿದ್ರೆ ಬಂಡವಾಳ ತುಂಬಾ ಬೇಕು. ಸೊ ಆಗ ಆ ಬಂಡವಾಳವನ್ನು ಎಷ್ಟು ಹೊಂದಿಸಿದ್ರು, ಹೇಗೆ ಹೊಂದಿಸಿದ್ರು, ಜೊತೆಗೆ ಈಗ ಒಂದು ಔಟ್ಲೆಟನ್ನು ನಾನು ಮಾಡಬೇಕು ಅಥವಾ ಜ್ಯುವೆಲ್ರಿನ ತೆರಿಬೇಕು ಅಂತ ಹೇಳಿದ್ರೆ ಎಷ್ಟು ಬೇಕಾಗ್ಬೋದು ಅಂತ ಬಂಡವಾಳ? ಈಗ ಆ ಟೈಮಲ್ಲಿ ಬ್ಯಾಂಕ್ನಿಂದ ಯಾವುದೇ ಸಪೋರ್ಟ್ ಇರಲಿಲ್ಲ. ಹೌದು. ಅವಾಗೆಲ್ಲ ಇದ್ದಿದ್ದು ಇದು ಪ್ರೈವೇಟ್ ಲೆಂಡಿಂಗ್ ಮಾಡ್ಕೊಂಡು ಮಾಡಬೇಕಿತ್ತು, ಬೇರೆ ಹತ್ರ ಕೈ ಸಾಲ ತೊಗೊಂಡು ವ್ಯಾಪಾರ ಮಾಡಬೇಕಿತ್ತು. ನನ್ನ ಹತ್ರ ಎಷ್ಟಿದೆ ಅದನ್ನು ಹಾಕಬೇಕಾಗುತ್ತೆ, ಅವ್ರದ್ದು ಏನಿದೆ ಅದನ್ನು ಇವ್ರು ಅರ್ನ್ ಮಾಡಿದ ಪುನಃ ಅದಕ್ಕೆ ಹಾಕಬೇಕಾಗ್ತದೆ. ಹೌದು. ಇದು ಸಾಧಾರಣ ಬ್ಯಾಂಕ್ನವರು ಲೋನ್ ಕೊಡಲಿಕ್ಕೆ, ಜ್ಯುವೆಲ್ರಿ ಬಿಸ್ನೆಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ 1990 ನಂತರ. ಅದರ ತನಕ ನೋ ಫೆಸಿಲಿಟಿ ಅಟ್ ಆಲ್. ಫೆಸಿಲಿಟಿ ಎಂಬುದು ಇರಲಿಲ್ಲ, ಬ್ಯಾಂಕ್ ಫೆಸಿಲಿಟಿ. ಸೊ ಎಲ್ಲ ಪ್ರೈವೇಟ್ ಫಂಡಿಂಗ್ಗೆ. ಕರೆಕ್ಟ್. ಸೊ ಅವರು ಆವಾಗ ಕಷ್ಟದ ಕಾಲ ಮಾಡ್ಕೊಂಡು ಬಂದಿದ್ದಾರೆ. ಆವಾಗ ಅದೇ ಹೇಗೆ ಮಾಡಿದ್ರು ನಂಗೆ, ಬಟ್ ಏನೋ ಅವರ ರಿಲೇಷನಿಂದ ಸ್ವಲ್ಪ ಎಲ್ಲ ಸಾಲ ತಗೊಂಡು ಮಾಡಿದ್ದಾರೆ ಅಂತ ನಮಗೊಂದು ತಿಳುವಳಿಕೆ ಬಂದಿದೆ. ಅಲ್ಲಿಂದ ಈಗ ಉಡುಪಿಲಿತ್ತು, ಉಡುಪಿಯ ನಂತರ ಬೇರೆ ಎಲ್ಲೆಲ್ಲಿ ಶಾಪ್ಗಳನ್ನು ಓಪನ್ ಮಾಡಿದ್ರಿ? ಆ ನಂತರ ಮಧ್ಯದಲ್ಲೊಂದು ಗ್ಯಾಪು, ಈಗ ಫಸ್ಟ್ 35 ಆಗೋಷ್ಟೊತ್ತಿಗೆ ಒಂದು ಆಗಿತ್ತು, ಆ ನಂತರ ಬಂದಾಗ ಸೆಕೆಂಡ್ ಜನ್ರೇಷನ್ನು, ಆಮೇಲೆ ನೀವು ಥರ್ಡ್ ಜನ್ರೇಷನ್ನು. ಅಲ್ಲಿಂದ ಇಲ್ಲಿಯವರೆಗೆ ಯಾವ ರೀತಿಯಾಗಿ ಬಿಸ್ನೆಸ್ ಬೆಳೆದು ಬಂತು? ಅಲ್ಲೆಲ್ಲಾದರೂ ಅಬ್ಸ್ಟಕಲ್ಸ್ ಅಂತ ಏನಾದರೂ ಬಂತ ಮಧ್ಯದಲ್ಲಿ? 35 ನಂತರ ಅವರು ಬಿಸ್ನೆಸ್ ಚೆನ್ನಾಗಿತ್ತು, ವ್ಯಾಪಾರ ಚೆನ್ನಾಗಿತ್ತು, ಮಾಡ್ಕೊಂಡು ಬಂದಿದ್ದರು. 1964 ಟೆಂಪರರಿ ಅವರಿಗೆ ಶಟ್ ಡೌನ್ ಮಾಡಬೇಕಾಯ್ತು, ಮುಚ್ಚಬೇಕಾಯ್ತು. ಇದು ಯಾಕೆಂದರೆ ಆವಾಗ ಒಂದು ಇಂಡಿಯನ್ ಗೌರ್ಮೆಂಟ್ ಪಾಲಿಸಿ ಬಂತು, ಅವರು ಡಿಫೆನ್ಸ್ ಆ್ಯಕ್ಟ್ ಎಂಬುದು ಬಂತು, ಲಕ್ಸುರಿ ಗೂಡ್ಸ್ ಮೇಲೆ ಒಂದು ಬ್ಯಾನ್ ಬಂತು, ಟ್ಯಾಕ್ಸೇಷನ್ ತುಂಬ ಹೈ ಆಯಿತು. 14 ಕ್ಯಾರೆಟ್ ಜ್ಯುವೆಲ್ರಿ ಮಾಡಬೇಕಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸಿಸ್ಟ್ ಮಾಡ್ತು. ಹಾಗಾಗಿ ಇದು ಬೇಡ ಸ್ವಲ್ಪ ಸಮಯ ಅಂತೇಳಿ ಅವರಲ್ಲಿ ಅದು ಬಂದ್ ಮಾಡಿದರು. ಆವಾಗ ನಮ್ಮ ತಂದೆ ಮತ್ತು ಅವರ ನನ್ನ ದೊಡ್ಡಪ್ಪ ಅವರಿಬ್ಬರು ಸೇರಿ ಬೆಂಗಳೂರಿಗೆ ಬಂದು ಇಲ್ಲೊಂದು ಪ್ಲಾಸ್ಟಿಕ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದರು. ಪೂರ್ತಿ ಗೋಲ್ಡನ್ನು ಬಿಟ್ಟು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದರು. ಆದರೆ 1979 ನಮ್ಮ ತಂದೆಯವರು ತಿಳ್ಕೊಂಡ್ರು ನಮ್ಗೆ ಇದೇ ಮುಂಚಿನ ಅವರ ತಂದೆಯವರ ವ್ಯಾಪಾರವೇ ಒಳ್ಳೆಯದು ಅಂತೇಳಿ ಹಾಗೇನು ಪುನಃ ನಾವು ಆಭರಣ ಎಂಬ ಬ್ರ್ಯಾಂಡ್ ನೇಮಲ್ಲಿ ರೀಸ್ಟಾರ್ಟ್ ಮಾಡಿದ್ವಿ. ಓಕೆ. ನಾವು ಸ್ಟಾರ್ಟ್ ಮಾಡಿ ಉಡುಪಿಯಲ್ಲಿ, ನಮ್ಮದು ಮನೆಯಲ್ಲಿ ಉಡುಪಿ ಮನೆ, ಅದೇ ಮನೆಯಲ್ಲಿ ಒಂದು ಸಣ್ಣ ಕೋಣೆ, ಒಂದು 600 ಸ್ಕ್ವೇರ್ ಫೀಟಿಗೆ ಒಂದು ಏರಿಯಾ ತೊಗೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಂದೆಯವರು ಕೂಡ ಆವಾಗ ಸಹ ಉಡುಪಿಯಲ್ಲಿ ರೆಡಿಮೇಡ್ ಜ್ಯುವೆಲ್ರಿ ಭಾರಿ ಕಡಿಮೆ ಇತ್ತು. ಈಗ ಸ್ವಲ್ಪ ಒಂದು 600 ಸ್ಕ್ವೇರ್ ಫೀಟ್ ಶೋರೂಮು, ವೈಟ್ ಸೀಡರ್ ಇದು ಇಂಟೀರಿಯರ್ಸ್
ಫಾಲ್ಸಿಂಗ್ ಎಲ್ಲ ಮಾಡಿ ಒಂದು 5 ಕಿಲೋ ಚಿನ್ನ ಹಾಕಿ ಸ್ಟಾರ್ಟ್ ಮಾಡಿ 5 ಕಿಲೋಸ್ ಚಿನ್ನವನ್ನು ಅದರಲ್ಲಿ ಆರ್ನಮೆಂಟ್ಸ್ ಇಟ್ಟು ಸ್ಟಾರ್ಟ್ ಮಾಡಿದ್ದು. ಓಕೆ, ಅಲ್ಲಿವರೆಗೆ ಚಾಪ್ಟರ್ 1 ಆದರೆ ಇದು ಚಾಪ್ಟರ್ 2. ಇದು ಚಾಪ್ಟರ್ 2. ಇದು ಅವ್ರ ಸೆಕೆಂಡ್ ಜನರೇಷನ್, ನಮ್ಮ ಆಭರಣ ಸೆಕೆಂಡ್ ಜನರೇಷನ್ ಅವ್ರು ಹಾಗೆ ಮಾಡಿ. ಈಗ ಎರಡನೇ ನಿಮ್ಮ ಚಾಪ್ಟರ್ ಶುರುವಾದಾಗ ಆಗ ಉಡುಪಿಯಲ್ಲಿ ಬೇರೆ ಜ್ಯುವೆಲ್ಲರ್ಸ್ ಇದ್ರಾ? ಅಂದರೆ ರೆಡಿಮೇಡ್ ಆಗಿ ಮಾಡಿಕೊಡುವಂಥ ಬೇರೆ ಶಾಪ್ಸ್ ಇತ್ವಾ? ನಿಮಗೆ ಆಭರಣಕ್ಕೆ ಕಾಂಪಿಟೇಟರ್ಸ್ ಅಂತ ಯಾರಾದ್ರೂ ಇದ್ರಾ? ಕಾಂಪಿಟೇಷನ್ ಇತ್ತು, ಆದರೆ ನಮ್ದು 5 ಕಿಲೋ ಸ್ಟಾಕ್ ಅಷ್ಟು ಕಾಂಪಿಟೇಷನ್ ಇರಲಿಲ್ಲ. ಹಾಂ ಹಾಂ, ಅವ್ರು ಸ್ವಲ್ಪ ಕಡಿಮೆ ಇತ್ತು. ಎಲ್ಲರದ್ದು ಸ್ವಲ್ಪ ರೆಡಿಮೇಡ್ ಜ್ಯುವೆಲ್ರಿ ಇತ್ತು, ಯಾಕಂದರೆ ಆವಾಗ ಚೇಂಜ್ ಆಗ್ತಾ ಬರ್ತದೆ. ಸ್ವಲ್ಪ ಇತ್ತು, ಬಟ್ ನಮ್ಮ ಹತ್ರ ಜಾಸ್ತಿ ಸ್ಟಾಕ್ ಇತ್ತು ಕಂಪೇರ್ ಮಾಡುವಾಗ. ಆದರೆ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದು, ನಮಗಷ್ಟೇ ಕಾಂಪಿಟೇಷನ್ ಇತ್ತು. ನಾವು ಹೊಸ ಕಸ್ಟಮರ್ ಡಾಟಾಬೇಸನ್ನು ನಾವು ಡೆವಲಪ್ ಮಾಡಬೇಕಾಯಿತು. ಓಕೆ, ಅವರ ಹತ್ರ ಎಲ್ಲ ಮುಂಚಿನ ಕಸ್ಟಮರ್ಗಳು ಇದ್ದರು, ಆದರೆ ನಾವು ಏನೋ ಒಂದು ನಮ್ಮ ಒಂದು ಪರಿಶ್ರಮದಲ್ಲಿ ಅದು ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಯಾಕೆ ಮಾಡ್ಕೊಂಡು ಬಂದೀವಿ ಅಂತ ಹೇಳಿದರೆ, ಕೆಲವು ಫ್ಯಾಕ್ಟರ್ಸ್ಗಳಿದೆ. ಪ್ಯೂರಿಟಿಯನ್ನು, ಎಕ್ಸಾಕ್ಟ್ ಪ್ಯೂರಿಟಿಯನ್ನು ಮೇಂಟೈನ್ ಮಾಡುವಂಥದ್ದು, ಕಸ್ಟಮರಿಗೆ ಒಂದು ಸರ್ವಿಸ್ ಕೊಡುವ ದೃಷ್ಟಿಯಲ್ಲಿ, ಮತ್ತು ಮುಂಚಿನಿಂದ ಚಿನ್ನ ಯಾಕೆ ಪರ್ಚೇಸ್ ಮಾಡ್ತಿದ್ದೆ ಅಂತ ಹೇಳಿದರೆ, ಆಪದ ಕಾಲದಲ್ಲಿ ಎಲ್ಲಾದರೂ ಅದನ್ನು ಸೇಲ್ ಮಾಡಬೇಕಿಲ್ಲ, ಆದರೆ ಅದು ಪರ್ಚೇಸ್ ಮಾಡೋ ಕೆಪಾಸಿಟಿ ಕೂಡ ಇರಬೇಕಿತ್ತು. ಅದನ್ನು ನಾವು ನಾವು ಆವಾಗ ಅದನ್ನು ಆಫರ್ ಮಾಡ್ತಿದ್ವಿ. ಓಕೆ, ಯಾರಿಗಾದ್ರೂ ಗಿರಾಕಿಗೆ 1 ವರ್ಷ 2 ವರ್ಷ ಬಿಟ್ಟು ಅವರಿಗೆ ಬೇಡ ಅಂತೇಳಿ ಆದರೆ ಕ್ಯಾಶ್ ಬೇಕು, ದುಡ್ಡು ಬೇಕು ಅಂತ ಹೇಳಿದರೆ ನಾವು ಒಂದು ಇಮಿಡಿಯೇಟ್ಲಿ ಪರ್ಚೇಸ್ ಮಾಡ್ತಿದ್ವಿ. ಅದೊಂದು ಸ್ಟ್ರಾಂಗ್ ಪಾಯಿಂಟ್ ಆಯ್ತು ನಮ್ದು. ಈಗ ಸುಮಾರು ಜ್ಯುವೆಲರ್ಸ್ ಏನು ಮಾಡ್ತಿದ್ರು, ಇವತ್ತು ನನ್ನ ಹತ್ರ ಕ್ಯಾಶ್ ಇಲ್ಲ, ನೀನು 1 ವಾರ ಬಿಟ್ಟು ಬಾ ಅಂತ ಹೇಳ್ತಿದ್ರು. 1 ವಾರ ಬಿಟ್ಟು ನಾನು ನಿಮಗೆ ಕ್ಯಾಶ್ ರೆಡಿ ಮಾಡ್ತೀನಿ. ಸೊ ಇದೆಲ್ಲ ನಾನು ಹೇಳಿದೆ, ಗ್ರೌಂಡ್ ಲೆವೆಲ್ ರಿಯಾಲಿಟಿ ಅಂತ ಹೇಳೋದು ನಾವು. ಸೊ ದಿಸ್ ವಾಸ್ ಒನ್ ಆಫ್ ಅವರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಅಂದರೆ ಅವಾಗಲೇ ಇದನ್ನು ಮಾಡಿದ್ರೆ ನೀವು, ಆವಾಗ ಬೇರೆ ಯಾರೂ ಪರ್ಚೇಸ್ ಮಾಡೋದು ಅಥವಾ ಎಕ್ಸ್ಚೇಂಜ್ ಮಾಡಿಕೊಡೋದು ಭಾರಿ ಕಡಿಮೆ ಇದ್ರು. ಇಮಿಡಿಯೇಟ್ಲಿ ಮಾಡ್ತಿರ್ಲಿಲ್ಲ. ಎಲ್ರಿಗೂ ಹೇಗೆ ಅಂತ ಹೇಳಿದ್ರೆ, ಅವ್ರಿಗೆ ಅಗತ್ಯ ಬೀಳುವಾಗ ಅವ್ರಿಗೆ ದುಡ್ಡು ಬೇಕಿತ್ತು. ಯಾಕೆ ಸೇಲ್ ಮಾಡ್ತಾರೆ? ಏನೋ ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು, ಏನೋ ಮನೇಲಿ ಏನೋ ಖರ್ಚು, ಅಡಿಷನಲ್ ಖರ್ಚು ಬಂತು, ಇಲ್ಲ ಏನೋ ಸಮ್ ರೀಸನ್ ಈಗ ಇದ್ದಿರ್ಬೋದು. ಈ ಫ್ಯಾಕ್ಟರ್ಸ್ ನಾವು ವಿ ಹ್ಯಾವ್ ಡನ್ ಇಟ್, ಅಂದರೆ ಅದೊಂದು ಸ್ಟ್ರಾಂಗ್ ಪಾಯಿಂಟ್ ಇಟ್ಕೊಂಡು ನಾವು ಮಾಡ್ತಿದ್ವಿ. ಯಾವಾಗ ಗಿರಾಕಿ ಬಂದು ನಮಗೆ ಬೇಕು ಹೇಳಿದ್ವಿ, ಇಷ್ಟು ಗಿವ್ ದಮ್ ದ ಮನಿ ಫಾರ್ ದ ವಾಟ್ ನಾವು ಸೇಲ್ ಮಾಡುವ, ಅವ್ರು ಸೇಲ್ ಮಾಡುವ. ಐ ಥಿಂಕ್ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಕಾಣ್ತದೆ ನನಗೆ. ಈಗ ನಮ್ಮಲ್ಲೆಲ್ಲ ಮಾತಾಡುವಾಗ ಹೇಳ್ತೀವಿ, ಆವಾಗಿನ ಗೋಲ್ಡೇ ಗೋಲ್ಡ್ ರೀ, ಇವತ್ತಿಂದೆಲ್ಲ ಏನು ಗೋಲ್ಡು ಅಂತ ಹೇಳ್ತಿದ್ವಿ. ಏನದು ಆ ವ್ಯತ್ಯಾಸ? ಯಾಕೆ ಅವತ್ತಿನ ಗೋಲ್ಡ್ ಅಂತ ಹೇಳಿದ್ರೆ ಅಷ್ಟು ಪ್ಯೂರು, ಇವತ್ತಿನ ಗೋಲ್ಡ್ ಅಂತ ಹೇಳಿದ್ರೆ ಅಷ್ಟು ಪ್ಯೂರಿಟಿ ಕಮ್ಮಿ ಅಂತನಾ? ಹೇಗೆ ಅದು? ಸೊ ನಾನು ಆ್ಯಕ್ಚುಲಿ ಅದು ಸರಿ ಅಲ್ವ ನಂಗೆ ಗೊತ್ತಿಲ್ಲ. ಬಟ್ ಆವಾಗಿದ್ದು ಜ್ಯುವೆಲ್ರಿ ಹೇಗೆ ಅಂತ ಹೇಳಿದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆವಾಗ ಒಂದು ನಮ್ಮದು ಇಲ್ಲಿ ಪ್ಯೂರಿಟಿ ಏನಂತ ಹೇಳಿದರೆ 22/20 ಅಂತೇಳಿ ಒಂದು ಸ್ಟ್ಯಾಂಪಿಂಗ್ ಬರ್ತಿತ್ತು. ಅಂತ ಹೇಳಿದರೆ 22 ಕ್ಯಾರೆಟು ಸ್ಕಿನ್ ಪ್ಯೂರಿಟಿ ಇರಬೇಕು, 20 ಕ್ಯಾರೆಟು ಮೆಲ್ಟಿಂಗ್ ಪ್ಯೂರಿಟಿ ಇರಬೇಕು. ಕರಗಿಸುವಾಗ ಎಷ್ಟು ಬರಬೇಕು? 20 ಕ್ಯಾರೆಟ್ ಬರಬೇಕು ಅಂತ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಏನದು ಸ್ಕಿನ್? ಈಗ ನಾವು ಚಿನ್ನ ಮಾಡುವಾಗ, ಚಿನ್ನದ ಆರ್ನಮೆಂಟ್ ಮಾಡುವುದು 22 ಕ್ಯಾರೆಟ್ನಲ್ಲಿ. 22 ಕ್ಯಾರೆಟ್ ಇದೆ ಪ್ಯೂರಿಟಿ. ಅಂದರೆ 100 ಅಂತ ಲೆಕ್ಕ ಹಿಡಿದ್ರೆ 91.6 ಈಸ್ 22 ಕ್ಯಾರೆಟ್. ಓಕೆ ಅಂತ ಹೇಳಿದರೆ 8.4 ಇಸ್ ಅನ್ ಅಲಾಯ್. ಅಂದರೆ 8 ಗ್ರಾಮ್, ಈಗ 100 ಗ್ರಾಮಲ್ಲಿ 91 ಗ್ರಾಮ್ 600 ಮಿಲಿಗ್ರಾಮು ಪ್ಯೂರ್ ಚಿನ್ನ, ಅದಕ್ಕೆ 8 ಗ್ರಾಮ್ 400 ಮಿಲಿಗ್ರಾಮ್ ಕಾಪರ್ ಆರ್ ಸಿಲ್ವರ್ ಆ್ಯಡ್ ಮಾಡಿದರೆ 100 ಗ್ರಾಮ್ಸ್ ಆಗ್ತದೆ. ಆವಾಗ ಅದರ ಪ್ಯೂರಿಟಿ 22 ಕ್ಯಾರೆಟ್ ಅಂತ ಬರ್ತದೆ. ಓಕೆ, ದಿಸ್ ಇಸ್ ಇದು ನಮ್ಮದು ಲೆಕ್ಕಾಚಾರ, ನಮ್ಮ ಲೆಕ್ಕಾಚಾರ. ಸೊ ಏನು ಹೇಳ್ತಿದ್ರು ಗೌರ್ಮೆಂಟ್, 916 ಶುಡ್ ಬಿ ಅವರ್ ಸ್ಕಿನ್ ಪ್ಯೂರಿಟಿ. ಸ್ಕಿನ್ ಅಂತ ಹೇಳಿದ್ರೆ ನಾವು ಆವಾಗ ಟೆಸ್ಟಿಂಗ್ ಹೇಗಿತ್ತು, ಒಂದು ಒರೆಕಲ್ ಅಂತ ಇತ್ತು, ಅದನ್ನು ಉಜ್ಜಿ ನೋಡುದು ಕಲರ್ ಏನು ಬರ್ತದೆ ಅಂತೇಳಿ. ಅದು ಕೂಡ ಒಂದು ವಿಚಾರ ಅನುಭವದಲ್ಲಿ. ಇನ್ನೊಂದು ಅವನ ಮನಸ್ಸಿಗೆ ಏನು ಬರ್ತದೆ ಅದು ಕೂಡ ಹೇಳ್ತೀವಿ. ಸೈಂಟಿಫಿಕ್ ವೇ ಅಂತಲ್ಲ, ಅದೇ ಸೈಂಟಿಫಿಕ್ ಇಲ್ವೇ ಇಲ್ಲ. ವೆರಿ ಫ್ರಾಂಕ್. ಓಕೆ, ಸೊ ದಟ್ ಇಸ್ ಬೈ ಎಕ್ಸ್ಪೀರಿಯನ್ಸ್. ಅವನ ಮನಸ್ಸಿಗೆ ದೇವ್ರಿಗೆ ಏನು ಬುದ್ಧಿ ಕೊಡ್ತಾನೆ ಅಂತ ಹೇಳ್ತಿದ್ರು. ಇಟ್ಸ್ ಎ ಫ್ಯಾಕ್ಟ್. ಓಕೆ, ಆದರೆ ಆರ್ನಮೆಂಟ್ ಮಾಡುವಾಗ ಪುನಃ ವಿ ಹ್ಯಾವ್ ಟು ಯೂಸ್ ಸೋಲ್ಡ್ರಿಂಗ್, ಬೆಸುಗೆ ಅಂತ ಹೇಳ್ತೀವಿ ನಾವು. ಹೌದು, ಬೆಸುಗೆ ಯೂಸ್ ಮಾಡುವಾಗ ಈಗ ಗೋಲ್ಡ್ ಮತ್ತು ಗೋಲ್ಡಿಗೆ 22 ಕ್ಯಾರೆಟ್ 20ಗೆ ಜಾಯ್ನ್ ಆಗೋದಿಲ್ಲ. 22 ಕ್ಯಾರೆಟ್ ಮೇಲೆ ಇನ್ನೊಂದು 22 ಕ್ಯಾರೆಟ್ ಪೀಸ್ ಇಟ್ಟು ನೀವು ಅದು ಮೆಲ್ಟ್ ಮಾಡ್ಲಿಕ್ಕೆ ನೋಡಿದರೆ, ಅದು ಸೋಲ್ಡ್ರಿಂಗ್ ಮಾಡ್ಲಿಕ್ಕೆ ನೋಡಿದರೆ ಆಗೋದಿಲ್ಲ. ಅಂದರೆ ಚಿನ್ನವನ್ನು ಚಿನ್ನದಿಂದ ಸೋಲ್ಡ್ರಿಂಗ್ ಮಾಡೋಕ್ಕಾಗಲ್ಲ, ಆ್ಯಕ್ಚುಲಿ ಆಗೋದಿಲ್ಲ. ಸೊ ನಾವು ಏನು ಮಾಡ್ತಿದ್ವಿ, ಆ ಸೋಲ್ಡ್ರ್ ಪೋರ್ಷನ್ ಕಡಿಮೆ ಪ್ಯೂರಿಟಿದನ್ನು ಯೂಸ್ ಮಾಡ್ತಿದ್ವಿ. ಅಂದರೆ ಯಾವ ಮೆಟೀರಿಯಲ್? ಪುನಃ ಅದರಲ್ಲಿ ಚಿನ್ನ, ಫಾರ್ ಎಕ್ಸಾಂಪಲ್ 1/2 ಗ್ರಾಮ್ ಚಿನ್ನಕ್ಕೆ
250 ಮಿಲಿಗ್ರಾಮ್ ಬೆಳ್ಳಿ ಹಾಕಿ 250 ಮಿಲಿಗ್ರಾಮ್ ಕಾಪರ್ ಹಾಕಿ ಕರಗಿಸಿದ್ರೆ ದಟ್ ಬಿಕಮ್ಸ್ ಅನದರ್ ಅಲಾಯ್, ಇನ್ನೊಂದು ಅಲಾಯ್ ಆಯಿತು. ಆವಾಗ ಚಿನ್ನದ ಪ್ಯೂರಿಟಿ ಕಮ್ಮಿ ಆಯ್ತು ಆವಾಗ. ಸೊ ಚಿನ್ನದ ಪ್ಯೂರಿಟಿ ಕಮ್ಮಿ ಆದರೆ ನಮಗೆ ಬೆಸಿಲಿಕ್ಕೆ ಆಗ್ತದೆ, ಇಲ್ಲ ಬೆಸಿಲಿಕ್ಕೆ ಆಗೋದಿಲ್ಲ. ಓಕೆ. ಸೊ ಅದನ್ನು ಏನು ಹಾಗೆ ಮಾಡ್ತಿದ್ದರಿಂದ 22 ಕ್ಯಾರೆಟ್ ಬಾರ್ 20 ಕ್ಯಾರೆಟ್ ಅಂತ ಅದು ಸ್ಟ್ಯಾಂಪಿಂಗ್ ಹೇಳ್ತಿದ್ವಿ ನಾವು. ಸೊ ಮುಂಚಿನ ಚಿನ್ನ ಒಳ್ಳೇದು ಅಂತ ನಾನು ಸಹ ಒಪ್ಪೋದಿಲ್ಲ. ಯಾಕಂದರೆ ಪ್ಯೂರಿಟಿ ಏನು ಡಿಕ್ಲೇರ್ ಮಾಡಿದ್ದಾರೆ ಡಿಕ್ಲೇರ್ ಮಾಡಿದರೆ ಸಂತೋಷ. ಒಂದು ವೇಳೆ ಇನ್ನೂ ಕಡಿಮೆ ಬಂದರೆ 20 ಕ್ಯಾರೆಟ್ಗಿಂತ ಕಡಿಮೆ ಬಂದರೆ ಅದನ್ನು ಸರ್ಟಿಫೈ ಮಾಡೋರು ಯಾರು? ಈಗ ಯಾರೋ ಒಬ್ಬ ಉಜ್ಜಿ ನೋಡ್ತಾರೆ, ಇಲ್ಲಪ್ಪ ಪ್ಯೂರ್ ಅಂತ ಹೇಳ್ತಾರೆ. ಆವಾಗ ಆ ಸಿಸ್ಟಮ್ ಏನಿದೆ ತುಂಬ ಅನ್ಆರ್ಗನೈಸ್ಡ್ ಇತ್ತು. ನಮ್ಮ ಜ್ಯುವೆಲ್ರಿ ಬಿಸ್ನೆಸ್ ತುಂಬ ಅನ್ಆರ್ಗನೈಸ್ಡ್ ಇತ್ತು. ಓಕೆ. ಏನಿದ್ರು 2000 ಇಸ್ವಿ ಮೇಲೆ ಆರ್ಗನೈಸ್ ಆಗಿ ಸ್ಟಾರ್ಟ್ ಆಗಿತ್ತು. ಅದಕ್ಕಿಂತ ಮುಂಚೆ ಇಟ್ ವಾಸ್ ವೆರಿ. ಈಗ ನಾವು ಮನೆಯಲ್ಲಿ ಹಳೆಯ ಚಿನ್ನ ಇಟ್ಕೊಂಡಿದೀವಿ, ಬಹಳ ಪ್ಯೂರ್ ಚಿನ್ನ ಇದು ನಾವು ಅನ್ಕೊಂಡಿದ್ರೆ ಅದು ಸುಳ್ಳು. ಅದು ನೀವು ಟೆಸ್ಟ್ ಮಾಡದೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವು ಜೀವನದಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಟಿರ್ತಾರೆ, ಕೆಲವು ಜೀವನದಲ್ಲಿ ಒಳ್ಳೆ ಕ್ವಾಲಿಟಿ ಕೊಡದೇ ಇದ್ದಿರ್ಬೋದು, ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಸೈಂಟಿಫಿಕಲಿ ಟೆಸ್ಟಿಂಗ್ ಮೆಥಡ್ಸ್ ಆವಾಗ ಇರಲಿಲ್ಲ, ಇವಾಗೆಲ್ಲ ಬಂದಿದೆ. ನೀವಾಗಲೇ ಮಾತಾಡಿದ್ದಕ್ಕೆ ಕೌಂಟರ್ ಆಗಿ ಕೇಳ್ತೀನಿ. ಈಗ ನನ್ನ ಹತ್ರ ಒಂದು ಯಾವುದೋ ಚಿನ್ನ ಇದೆ, ಆರ್ನಮೆಂಟ್ ಇದೆ, ಅದ್ರಲ್ಲಿ ತುಂಬ ಈ ಬೆಸುಗೆಗಳು ಜಾಸ್ತಿ ಇದಾವೆ, ನೀವು ಹೇಳೋ ಸೋಲ್ಡ್ರಿಂಗ್ ಮಾಡಿರೋ ಜಾಸ್ತಿ ಇದೆ. ಸೊ ಅದನ್ನು ನಾನು ಪ್ಯೂರ್ ಅಂತ ಅನ್ಕೊಂಡಿರ್ತೀನಿ, 22 ಕ್ಯಾರೆಟೇ ಇದು ಅಂತ ಅನ್ಕೊಂಡಿರ್ತೀನಿ. ನಿಮಗೆ ಬಂದು ನಾನು ಅದನ್ನು ಮಾಡ್ತೀನಿ. ಸೊ ನನಗೆ ಪೂರ್ತಿ ಆ ಎಷ್ಟು ಗ್ರಾಮ್ ಇದೆ ಅಷ್ಟು ನಂಗೆ ದುಡ್ಡು ಕೊಡ್ತೀರಾ? ಅಷ್ಟು ಪ್ಯೂರಿಟಿಲೇ ದುಡ್ಡು ಕೊಡ್ತೀರಾ? ಅಥವಾ ಆ ಬೆಸುಗೆಗಳೆಲ್ಲ ಇದಾವಲ್ಲ ಅದೀಗ ಪ್ಯೂರ್ ಗೋಲ್ಡ್ ಅಲ್ಲ? ಅದು ಬೇಸಿಗೆ ಅದನ್ನು ಲೆಸ್ ಮಾಡಿ ನಾವು ನಿಮಗೆ ಶುದ್ಧ ಚಿನ್ನ ಎಷ್ಟು ಬರ್ತದೆ ಎಸ್ಟಿಮೇಟ್ ಮಾಡಿ ನಿಮ್ಗೆ ಶುದ್ಧ ಚಿನ್ನದ ಮೇಲೆ ಮಾತ್ರ ನಿಮ್ಗೆ. ಬಟ್ ನಾನು ಪರ್ಚೇಸ್ ಮಾಡಿದಾಗ ನೀವು ಪರ್ಚೇಸ್ ಮಾಡುವಾಗ ಅದೇ ಹೇಳಿ, ಪರ್ಚೇಸ್ ಮಾಡುವಾಗ ಅದು ಸೋಲ್ಡ್ರಿಂಗ್ ಸಮೇತ ನೀವು ಪರ್ಚೇಸ್ ಮಾಡ್ತೀವಿ. ದಟ್ ಈಸ್ ದ ಮೇಕಿಂಗ್ ಚಾರ್ಜಸ್. ಅದೇ ಮಜೂರಿ ಆ ಮುಂಚೆ ಹೇಗಿತ್ತು ಅಂತ ಹೇಳಿ ಮಜೂರಿ ಲೆಕ್ಕ ಒಂದು ಸರ ಮಾಡಿದ್ ಕೊಟ್ಟ 100 ರೂಪಾಯಿ ಅಂತೇಳಿ ಹಾಕಿ ಕೊಟ್ಟ. ಇವಾಗ ಆಗಲ್ಲ, ಈಗ ಪರ್ಸೆಂಟೇಜ್ ವೈಸ್ ಆಗ್ತದೆ. ಈಗ ಮುಂಚಿನ ಬಿಲ್ಲಿಂಗ್ ಸಿಸ್ಟಮ್ ಬೇರೆ, ಇವಾಗಿದ್ದು ಬಿಲ್ಲಿಂಗ್ ಸಿಸ್ಟಮ್ ಬೇರೆ. ಸೊ 100 ಗ್ರಾಮ್ಸ್ ನೀವು 100 ಒಂದು ವೇಳೆ 10 ಗ್ರಾಮ್ ಚಿನ್ನ ತಗೊಂಡ್ರಿ, ಅದರಲ್ಲಿ 1 ಗ್ರಾಮ್ ಬೆಸುಗೆ ಇದೆ, ಯು ಆರ್ ಪೇಯಿಂಗ್ ಫಾರ್ 10 ಗ್ರಾಮ್ಸ್ ನೋ ಡೌಟ್. ಆದರೆ ಮಜೂರಿದು ಮೇಕಿಂಗ್ ಉಂಟಲ್ಲ, ಅದು ಮೇಕಿಂಗ್ ಇಸ್ ವೆರಿ ಮಿನಿಮಲ್. ಆ 10 ಗ್ರಾಮಿಗೆ ಅವನು ನಿಮ್ಮೊಂದು 100 ರೂಪಾಯಿ ಮಾತ್ರ ಹಾಕ್ತಿದ್ದ ಮಜೂರಿ ಮೊದಲು. ಓಕೆ. ಆವಾಗ ಯಾಕೆ ಅಂತ ಹೇಳಿದರೆ ಬೆಸುಗೆಯಲ್ಲಿ ಆ ಕೆಲಸ ಮಾಡೋನಾಗಲಿ ಆ ಜ್ಯುವೆಲರಿ ಕೂಡ ಅದರಲ್ಲಿ ಅವನ ಪ್ರಾಫಿಟ್ ಅಂಶ ಅದಲ್ಲಿ ಸಿಗ್ತಿತ್ತು. ಸೊ ಯೂಸ್ ಟು ಆ್ಯಡ್ ಓನ್ಲಿ 100 ರೂಪೀಸ್. ಇವಾಗ ಏನಾಗ್ತದೆ, 10 ಗ್ರಾಮ್ ಚಿನ್ನ ತಗೊಂಡ್ರೆ 15%, 15% ಇಸ್ ದ ಮೇಕಿಂಗ್ ಚಾರ್ಜ್ ಅಂತ ಹೇಳ್ತೀವಿ ನಾವು. ಅಂದರೆ ಯಾವುದೇ ಡಿಸೈನ್ ಇರಲಿ ಅಥವಾ ಜಾಸ್ತಿ ಬೆಸುಗೆ ಅಂತ ಏನು ಹೇಳಿದ್ರಲ್ಲ ಅದಿರಲಿ, ಏನಿದ್ರು ಮೇಕಿಂಗ್ ಚಾರ್ಜಸ್ ಅಷ್ಟೇ ಇರುತ್ತೆ. ಇಲ್ಲ, ಪ್ರತಿ ಒಂದು ಡಿಸೈನ್ ಮೇಲೆ ಮೇಕಿಂಗ್ ಚಾರ್ಜಸ್ ಚೇಂಜ್ ಆಗ್ತಾ ಹೋಗ್ತದೆ. ಓಕೆ. ಈಗ ಕೆಲವು ಸಿಂಪಲ್ ಡಿಸೈನಿಗೆ ಮೇಕಿಂಗ್ ಚಾರ್ಜ್ ಕಮ್ಮಿ ಇದೆ, ಕೆಲಸ ಜಾಸ್ತಿ ಇದ್ದ ಕಾರಣ ಮಜೂರಿ ಜಾಸ್ತಿ. ಈಗ ಸೊ ನಾನು ಆ ಥರ ತಗೊಳಕ್ಕೆ ಹೋದರೆ ನನಗೆ ಲಾಸ್ ಅಂತ ಏನೂ ಅಲ್ಲ, ಬಟ್ ಒಂದು ಇದು ನಾನು ನಿಮಗೆ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಹೇಳಿ. ಆದರೆ ಈಗ ನಾವೊಂದು ಶರ್ಟ್ ಮೆಟೀರಿಯಲ್ ತಗೊಳ್ತೀವಿ, ಟೈಲರ್ ಹೇಳ್ತಾನೆ 2 ಮೀಟರ್ ಬೇಕಂತೀವಿ. 2 ಮೀಟರ್ಸಲ್ಲಿ ಕಂಪ್ಲೀಟ್ ಆಗುವಾಗ ಆ 2 ಮೀಟರ್ಸ್ ಅದರಲ್ಲಿ ಇರುವುದಿಲ್ಲ. ಹೌದು, ಸ್ವಲ್ಪ ಕಟ್ ಮಾಡಿ ಅದರಲ್ಲಿ ಇರೋದು 1.6 ಮಾತ್ರ. ಎಕ್ಸಾಂಪಲ್ 1.5 ಮೀಟರ್ ಮಾತ್ರ. ಅರ್ಧ ಮೀಟ್ರ್ ಏನಾಯಿತು, ವೇಸ್ಟೇಜ್ ಆಗಿ ಹೋಯಿತು. ಬಟ್ಟೆ ಹೊಲಿಯುವಾಗ ವೇಸ್ಟೇಜನ್ನು ನಮ್ಮನ್ನ ರಿಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಗೋಲ್ಡ್ನಲ್ಲಿ ನಮಗೆ ರಿಕವರ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮಗೆ ಮಜೂರಿ ಅಂದರೆ ಇದರಲ್ಲಿ ಸ್ವಲ್ಪ ಇದು ಯಾವುದು ವೇಸ್ಟೇಜು ಆಮೇಲೆ ಮೇಕಿಂಗ್ ಚಾರ್ಜಸ್ ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದಾ, ಹೇಗೆ ಆಗುತ್ತೆ ಇದು? ಇವತ್ತು ವೇಸ್ಟೇಜ್ ಎಂಬುದಿಲ್ಲ, ಮುಂಚೆ ಇವತ್ತಿನ ಕಾಲದಲ್ಲಿ ವೇಸ್ಟೇಜ್ ಎಂಬುದು ನಾವು ಎಲ್ಲೂ ಇದೆಲ್ಲ ಕಂಬೈನ್ ಆಗಿದೆ. ವೇಸ್ಟೇಜು ಮೇಕಿಂಗ್ ಚಾರ್ಜ್ ಎಲ್ಲ ಒಟ್ಟಿಗೆ ಆಗಿದೆ. ಮುಂಚೆ ವೇಸ್ಟೇಜ್ ಏನಂತ ಹೇಳಿದರೆ, ಕೆಲಸ ಮಾಡುವಾಗ ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ. ಈಗ ಒಂದು 100 ಗ್ರಾಮ್ ಇದೊಂದು ಬಿಸ್ಕೆಟ್, ನಾನು ಅದೊಂದು ಫಸ್ಟ್ ವೇ ಮಾಡಿ 100 ಗ್ರಾಮ್ ಇರ್ತದೆ. ನಾನು ಒಂದು ಶೀಟ್ ಮಾಡಲಿಕ್ಕೆ ಒಂದು ಸಲ ರೋಲ್ ಮಾಡಿದರೆ ಪುನಃ ರೀವೇಟ್ ಮಾಡಿದರೆ 10 ಮಿಲಿಗ್ರಾಮ್ ಕಮ್ಮಿ ಇರ್ತದೆ. 8ರಿಂದ 10 ಮಿಲಿಗ್ರಾಮ್ ಕಮ್ಮಿ. ಹೇಗೆ ಅದೆಲ್ಲಿ ಹೋಯ್ತು? ಅದೆಲ್ಲಿ ಹೋಯ್ತು? ಅದು ಮೆಷಿನ್ ರೋಲರ್ಗೆ ತಾಗಿರ್ತದೆ, ಅದರಲ್ಲಿ ಅಂಟ್ಕೊಂಡಿರ್ತದೆ. ಹಾಗಾಗಿ ಈ ಗೋಲ್ಡಲ್ಲಿ ವರ್ಕ್ ಮಾಡುವಾಗ ವೇಸ್ಟೇಜ್ ಎಂಬುದು ಖಂಡಿತ ಬರ್ತದೆ. ಆದರೆ ಅದೇ ಜಾಗದಲ್ಲಿ ಇರ್ತದೆ. ಹಾಗೆ ಎವ್ರಿ ಡೇ ಸ್ವೀಪಿಂಗ್ಸ್ ಮಾಡ್ತಾರೆ. ಆ ರೋಲ್ಸನ್ನು ಆ ಜಾಗದನ್ನು ಮ್ಯಾಟಲ್ಲಿ ಹಾಕಿ ಸ್ವೀಪಿಂಗ್ ಮಾಡಿ ಇಟ್ಕೊಳ್ತಾರೆ. ಕೊನೆಗೆಲ್ಲ ಸಿಗುತ್ತೆ, ಎಲ್ಲ ಸಿಗ್ತದೆ ಅಂತ ಗೊತ್ತಿಲ್ಲ. ಯಾಕಂದರೆ ಇವನ್ ಮೈ ಮೇಲೆ ಹಾರಿರ್ತದೆ. ನೀವು ಇಲ್ಲಿಂದ ಹೊರಗೆ ಹೋಗ್ತೀವಿ, ಡಸ್ಟ್ ಆಗಿ ಹೊರಗೆ ಹೋಗ್ತದೆ. ಸೊ ವೇಸ್ಟೇಜ್ ಎಂಬುದು ಹಾಗೆ. ಮುಂಚೆ ಹೇಗೆ ಅಂತ 10 ಗ್ರಾಮ್ ಇದು ಒಂದು ಚೈನ್ ಮಾಡುವಾಗ ಅವನು ಹೇಳ್ತಿದ್ರು, ನಂಗೆ 200 ಮಿಲಿಗ್ರಾಮ್ ವೇಸ್ಟೇಜ್ ಬಂದಿದೆ, ನಂಗೆ ಒಂದು 50 ರೂಪಾಯಿ ಮಜೂರಿ ಕೊಡು ಅಂತ ಹೇಳ್ತಿದ್ರು.
ಅಂದ್ರೆ ಈ ವೇಸ್ಟೇಜ್ ಅನ್ನ ಮಜೂರಿಯಲ್ಲಿ ಜಮಾ ಮಾಡಿ ಮುಂಚಿನ ಸಿಸ್ಟಮ್ ಬಿಲ್ ಮಾಡೋ ಸಿಸ್ಟಮ್ ಆಗಿದೆ. ಇವಾಗ ಇದು ಸಿಸ್ಟಮ್ ಬದಲಾವಣೆ ಆಗಿದೆ. ಇವತ್ತಿನ ಸಿಸ್ಟಮ್ ಹೇಗಿದೆ? ಇವತ್ತಿನ ಸಿಸ್ಟಮ್ 10 ಗ್ರಾಮ್. ಇವತ್ತು ಪ್ಯೂರಿಟಿಯಲ್ಲಿ ಎಲ್ಲೂ ಸಹ ನಮಗೆ ಕಾಂಪ್ರಮೈಸ್ ಮಾಡಲಿಕ್ಕಿಲ್ಲ. ಪ್ರತಿಯೊಂದು ಆರ್ನಮೆಂಟ್ ಅನ್ನು ಹಾಲ್ ಮಾರ್ಕ್ ಆಗಿ ಬರಬೇಕು. ಹಾಲ್ ಮಾರ್ಕ್ ಬರಬೇಕು, ಡೆಡಿಕೇಟೆಡ್ ಏಜೆನ್ಸಿ ಥ್ರೂವೇ ಹಾಲ್ ಮಾರ್ಕ್ ಮಾಡಬೇಕು. ಪ್ರತಿಯೊಂದು ಆರ್ನಮೆಂಟ್ ಮೇಲೆ ಒಂದು ಯೂನಿಕ್ ಐಡೆಂಟಿಟಿ ನಂಬರ್ ಇದೆ. ಈ ನಂಬರು BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದು ವೆಬ್ಸೈಟಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಯಾವುದೇ ಕಸ್ಟಮರು ಅವರು ಒಂದು ಆ್ಯಪ್ ಇದೆ, ಅದು ಕೂಡ ಆ್ಯಪ್ನಲ್ಲಿ ಅವನು ಆರ್ನಮೆಂಟ್ ಪರ್ಚೇಸ್ ಮಾಡುವಾಗ ಇದು ಎಲ್ಲಿ ಪರ್ಚೇಸ್ ಮಾಡಿದ್ದು, ಇದು ಮಾಡಿಸಿದ್ದು ಯಾರು, ಎಲ್ಲಿ ಹಾಲ್ ಮಾರ್ಕ್ ಆಗಿದೆ ಅಂತ ಇಷ್ಟು ಡೀಟೇಲ್ ಕೂಡ ಬರ್ತಾ ಇದೆ ಈಗ. ಹಾಗಾಗಿ ಪ್ಯೂರಿಟಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಸೊ ಇವತ್ತು 10 ಗ್ರಾಮ್ ಚೈನ್ ತೊಗೊಂಡ್ರೆ ಅವ್ನು ಹೇಳ್ತಾನೆ 15% ಮಜೂರಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ 1.5 ಗ್ರಾಮ್ ಇದು ಮೇಕಿಂಗ್ ಚಾರ್ಜ್ ಅಂತ ಹೇಳ್ತಾನೆ. 1.5 ಗ್ರಾಮಿಂದ ಮೇಕಿಂಗ್ ಅದಕ್ಕೆ ಆ್ಯಡ್ ಮಾಡಿ GST ಆ್ಯಡ್ ಮಾಡಿ ಬಿಲ್ ಮಾಡಿ ಕೊಡ್ತಾನೆ. ಸೊ ಇವತ್ತಿನ ಸಿಸ್ಟಮ್ ಹೀಗೆ, ಮುಂಚಿನ ಸಿಸ್ಟಮ್ ಆಗಿತ್ತು. ವೇಸ್ಟೇಜು ಮಜೂರಿ ಬೇರೆ ಬೇರೆ. ಈಗಲೂ ಕೆಲವೊಂದು ಶಾಪ್ ಹೋಗೋ ಮುಂಚೆ ನಾವು ಯೋಚನೆ ಮಾಡ್ತೀವಿ, ಇಲ್ಲಿ ಹೋಗಬೇಕೋ ಬಿಡುವ, ಸ್ವಲ್ಪ ರೆಪ್ಯೂಟೆಡ್ ಅಲ್ಲಿ ಹೋಗೋಣ, ಪ್ಯೂರಿಟಿ ಜಾಸ್ತಿ ಇರುತ್ತೆ. ಈ 916 ಹಾಲ್ ಮಾರ್ಕ್ ಇದನ್ನೆಲ್ಲ ಹೇಳಿದ್ರಲ್ಲ, ಇದ್ದು ಕೂಡ ಏನಾದರೂ ಪ್ಯೂರಿಟಿ ಕಮ್ಮಿ ಇರೋವಂಥ ಚಾನ್ಸಸ್ ಇರುತ್ತಾ? ಪಾಸಿಬಿಲಿಟಿ ಇದೆ. ಹೇಗೆ? ಈ ಹಾಲ್ ಮಾರ್ಕಿಂಗ್ ಸೆಂಟರ್ಸಲ್ಲಿ ನಾನು ಯಾವುದು ಇದಕ್ಕೆ ರೆಫರ್ ಮಾಡ್ತಾ ಇಲ್ಲ, ಬಟ್ ಕೆಲವೊಮ್ಮೆ ಏನಾಗ್ತದೆ, ಈ ಹಾಲ್ ಮಾರ್ಕ್ ಮಾಡುವಾಗ ಒಂದು ಲಾಟ್ ಹಾಲ್ ಮಾರ್ಕ್ ಮಾಡಬೇಕು ಅಂತ ಹೇಳಿದರೆ 40 ಆರ್ನಮೆಂಟ್ ಇದು ಒಂದು ಲಾಟ್ ಇದ್ದರೆ ಮಾತ್ರ ಹಾಲ್ ಮಾರ್ಕ್ ಆಗ್ತದೆ. ಅದರಲ್ಲಿ ಅವರು ಒಂದೆರಡು ಆರ್ನಮೆಂಟ್ ತೊಗೊಂಡು ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಇನಿಷಿಯಲಿ ನಾವು ಟೆಸ್ಟ್ ಮಾಡೋದು ಎಕ್ಸ್ರೇ ಮೆಷಿನ್ನಲ್ಲಿ ಸ್ಕಿನ್ ಪ್ಯೂರಿಟಿ ಟೆಸ್ಟ್ ಮಾಡ್ತೇವೆ. ಅದ್ಮೇಲೆ ಎರಡು ಆರ್ನಮೆಂಟ್ ತಗೊಂಡು ಫೈರ್ ಎಸ್ಸೆ ಮೆಥಡ್ ಅಂತ ಮಾಡ್ತೇವೆ. ಫೈರ್ ಎಸ್ಸೆ ಮೆಥಡ್ ಟೋಟಲ್ ಡಿಸ್ಟ್ರಕ್ಟಿವ್ ಮೆಥಡ್. ಅದು ಇಡೀ ಮೆಲ್ಟ್ ಮಾಡಬೇಕಾಗ್ತದೆ. ಮೆಲ್ಟ್ ಮಾಡಿ ಅನ್ನೋದೇ ನಾಟ್ ದಿ ಹೋಲ್ ಆರ್ನಮೆಂಟ್, ಅದು ಒಂದು ಸ್ವಲ್ಪ ಸ್ಕ್ರ್ಯಾಪಿಂಗ್ಸ್ ಮಾಡಿ ಅದು ನಾವೊಂದು ಫರ್ನಸಲ್ಲಿ ಹಾಕಿ ಅದನ್ನು ಮೆಲ್ಟ್ ಮಾಡಿ ಫರ್ನಸಲ್ಲಿ ಹಾಕಿ ಅದೊಂದು ಪ್ಯೂರಿಟಿ ಟೆಸ್ಟ್ ಇದೆ. ಆ ಟೆಸ್ಟ್ ಪಾಸ್ ಆದರೆ 916 ಇದೆ ಅಂದರೆ ಇಡೀ ಎಲ್ಲ 40 ಆರ್ನಮೆಂಟಿಗೆ ಕೂಡ ಸೀಲ್ ಹಾಕಿ ಬರ್ತದೆ. ಸೀಲ್ ಹಾಕ್ತಾರೆ ಅವರು. ಇನ್ ಬಿಟ್ವೀನ್ ಕೆಲವೊಮ್ಮೆ ದೇರ್ ಕುಡ್ ಬಿ ಎ ಪಾಸಿಬಿಲಿಟಿ ಸ್ವಲ್ಪ ಕಮ್ಮಿ ಇದ್ದಿರ್ಬೋದು. ಸೊ ಇದು ಕೆಲಸ ಮಾಡುವ ಆಗಿರ್ಬೋದು, ಬೇಕಂತೂ ಕೂಡ ಮಾಡಿರ್ಬೋದು. ಸೊ ದೇರ್ ಆರ್ ಡಿಫ್ರೆಂಟ್ ವೇ, ಬಟ್ ಸಾಧ್ಯತೆ ಇದೆ. ಸೊ ದಟ್ ಇಸ್ ವೈ ನಾವೇನು ಹೇಳೋದು ಅಂದರೆ ಟ್ರಸ್ಟೆಡ್ ಜೂರ್ ಹತ್ರ ಹೋಗಿ ನಾಳೆ ಏನು ಹೆಚ್ಚು ಕಮ್ಮಿ ಇದ್ರೂ ಕೂಡ ನಿಮಗೆ ಅವರು ದೇ ವಿಲ್ ಸಾರ್ಟ್ ಔಟ್ ದ ಮ್ಯಾಟ್ರ್ ಅಂತೇಳಿ. ಎಲ್ಲರೂ ಏನು ಮೋಸ ಮಾಡುವ ಉದ್ದೇಶ ಮಾಡೋದಿಲ್ಲ, ಬಟ್ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಕೂಡ. ಈಗ ಪ್ರತಿಯೊಂದರಲ್ಲೂ ಹಾಲ್ ಮಾರ್ಕು 916 ಪ್ರತಿಯೊಂದರಲ್ಲಿ ಇರುತ್ತೆ. ಸೊ ಪ್ರತಿಯೊಂದು ಆರ್ನಮೆಂಟನ್ನು ಚೆಕ್ ಮಾಡಿ ಅದಕ್ಕೆ ಸೀಲ್ ಹಾಕಬೇಕು. ಪ್ರತಿಯೊಂದು ಆರ್ನಮೆಂಟಿಗೆ ಸೀಲ್ ಹಾಕಬೇಕು. ಪ್ರತಿಯೊಂದು ನಮ್ಮ ಅಂಗಡಿ ಶೋರೂಮ್ ಒಳಗೆ ಆರ್ನಮೆಂಟ್ ಡಿಸ್ಪ್ಲೇ ಆಗಬೇಕಂತೇಳಿ ಆದರೆ ಪ್ರತಿಯೊಂದು ಆರ್ನಮೆಂಟ್ ಹಾಲ್ ಮಾರ್ಕ್ ಆಗಿ ಯೂನಿಕ್ ಐಡೆಂಟಿಟಿ ನಂಬರ್ ಇದ್ದು ಮಾತ್ರ ಬರ್ತದೆ. ಹೂ ವಿಲ್ ಡೂ ದಟ್? ನಾವು ಮಾಡಿಸ್ಬೇಕು. ನಾವು ಹಾಲ್ ಮಾರ್ಕ್ ನೀವು ಒಂದು ಚೈನ್ ಮಾಡಿಸಿದ್ರಿ, ಹೌದು, ಅಥವಾ ಒಂದು 4 ಉಂಗುರ ಇದೆ ಮಾಡಿಟ್ಟಿದ್ದೀರಾ, ಅದನ್ನ ತಗೊಂಡೋಗಿ ಅಥಾರಿಟಿ ಕೊಟ್ಟು ಪ್ಯೂರಿಟಿ ಚೆಕ್ ಮಾಡಿಸಿ ಅವ್ರು ಅದಕ್ಕೆ ಸೀಲ್ ಹಾಕಿ ಆನಂತರ ನೀವು ತಂದು ಡಿಸ್ಪ್ಲೇ ಮಾಡಬೇಕು. 2 ದಿನ ಟೈಮ್ ತಗೊಳ್ಳಿ. ಇದು 2 ದಿನ ಟೈಮ್ ತಗೊಳ್ಳಿ. ಇವತ್ತಿನ ಸಿಸ್ಟಮ್ ಹೀಗೆ ನಡೀತಾ ಇದೆ. ಓಕೆ. ಇನ್ನೂ ಕೆಲವು ಜ್ಯುವೆಲರ್ಸ್ ಇದ್ದಾರೆ ಹಾಲ್ ಮಾರ್ಕ್ ಮಾಡದೆ ಕೊಡೋರು ಕೂಡ ಇದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದು ಕೂಡ ನಡೀತಾ ಉಂಟು. ಬಟ್ ನನ್ನೊಂದು ಸಜೆಷನ್ ಅಂತ ಏನಂತ ಹೇಳಿದರೆ, ಹಾಲ್ ಮಾರ್ಕಿಂಗ್ ಜ್ಯುವೆಲರಿ ಯು ಆರ್ ಶ್ಯೂರ್ ಅಬೌಟ್ ಇಟ್. ನಿಮ್ಮ ಪ್ಯೂರಿಟಿ ಮೇಲೆ ಯು ಆರ್ ಶ್ಯೂರ್ ಅಬೌಟ್ ಇಟ್. ಸರ್, ಆ ಕಾಲದಲ್ಲಿ ನೀವು ಒಂದು ಜ್ಯುವೆಲ್ರಿನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಬಂಡವಾಳ ಹಾಕಿರ್ಬೋದು. ಯಾಕಂದರೆ ಗೋಲ್ಡ್ ರೇಟು ಹಾಗಿತ್ತು, ಎಲ್ಲನೂ ಸ್ವಲ್ಪ ಚೀಪಾಗೇ ಇತ್ತು. ಸೊ ಬಂಡವಾಳ ಕೂಡ ಕಡಿಮೆ ಇರ್ಬೋದು. ಇವತ್ತೆಲ್ಲಾದರೂ ನಾನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಬಂಡವಾಳ ಬೇಕಾಗತ್ತೆ ಅಂತ, ಯಾಕಂದರೆ ಗೋಲ್ಡ್ ಪ್ರೈಸನ್ನು ನೋಡ್ತಾ ಇದ್ದೀವಿ ನಾವು. ಸೊ ಯಾವ ಮಟ್ಟಕ್ಕೆ ನಾವು ಓಪನ್ ಮಾಡಬೇಕಂತ ಆಲೋಚನೆ ಮಾಡಬೇಕು ಅಂತ ಹೇಳಿದರೆ, ಒಂದು ಯಾವುದೆಲ್ಲ ಲೊಕೇಶನ್ಗೆ ಹೋಗೋದು ಅಂತೇಳಿ. ಅದೀಗ ಫಾರ್ ಎಕ್ಸಾಂಪಲ್ ನಮ್ಮದು ಬೆಳ್ತಂಗಡಿಯಲ್ಲಿ ಒಂದು ಸ್ಟೋರ್ ಇದೆ. ಓಕೆ. ಬೆಳ್ತಂಗಡಿ ಇದು ಪೊಟೆನ್ಷಿಯಲ್ ಏನಂತ ನಾನು ಫಸ್ಟ್ ಸ್ಟಡಿ ಮಾಡಬೇಕು. ಒಂದು ಜನರಲ್ ಸರ್ವೆ ಮಾಡಿ ಅಲ್ಲಿ ಒಂದು 20 ಕಿಲೋ 25 ಕಿಲೋ ಸ್ಟಾಕ್ ಆಗ್ಬೇಕಂತ ಮನಸ್ಸಿಗೆ ಬರ್ತದೆ. ಓಕೆ. ಸೊ 25 ಕಿಲೋ ಅಂತ ಹೇಳಿದರೆ ಇವತ್ತು ಅಲ್ಲಿಗೆ ಬಂತು. ಇವತ್ತು ಒಂದು ಕಿಲೋಗೆ 1 ಕೋಟಿ ರೂಪಾಯಿ ಆಯ್ತು ಈಗ. ಸೊ ಅಲ್ಲಿ 25 kg ಮಾಡ್ತೀವಿ, 25 ಕೋಟಿ ಮೇಲೆ ಆಗ್ತದೆ ಈಗ. ಸೊ ಆ ಸಿಚುವೇಶನ್ ಬಂದಿದೆ ಈಗ. ಸೊ ಡಿಫಿಕಲ್ಟ್ ಟೈಮ್ಸ್ ಈಗ ಆದಷ್ಟು ನಾವು ಕಮ್ಮಿ ಸ್ಟಾಕ್ ಇಟ್ಟು ಬಿಸ್ನೆಸ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಕಸ್ಟಮರ್ ಜೊತೆ ಆರ್ಡರ್ ತಗೊಂಡು ವ್ಯಾಪಾರ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಈಗ ನೀವು ಚಿನ್ನದ ಬಿಸ್ನೆಸ್ ಅಲ್ಲಿ ಇದ್ದೀರಾ, ಹಾಗಾಗಿ ನಿಮಗೆ ಸೇಲ್ಸ್ ಎಷ್ಟು ಆಗ್ತಿದೆ ಏನು ಅಂತ ನಿಮ್ಗೊಂದು ಐಡಿಯಾ ಇದೆ. ಬಟ್ ನಾವು ಆ ಬಿಸ್ನೆಸ್ ಅಲ್ಲಿಲ್ಲ. ನಾವು ಹೊರಗಡೆಯಿಂದ ನೋಡಿದಾಗ ಚಿನ್ನ ಇಷ್ಟು ಕಾಸ್ಟ್ಲಿ ಇದೆ, ಎಷ್ಟು ಹೋಗ್ಬೋದು ದಿನಕ್ಕೆ. ಬೇರೆ ಬಿಸ್ನೆಸ್ ಎಲ್ಲ ಲೆಕ್ಕ ಹಾಕ್ತೀವಿ, ಒಂದು ದಿನಕ್ಕೆ 60,000 ಬಿಸ್ನೆಸ್ ಆಗ್ಬೋದಾ, 70,000 ಬಿಸ್ನೆಸ್ ಆಗ್ಬೋದಾ. ಬಟ್ ಚಿನ್ನದ ಬಿಸ್ನೆಸ್ ಎಲ್ಲ ಹಾಗಿರಲ್ಲ.
ಲಕ್ಷದ ಮೇಲೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಟೈರ್ 2 ಅಥವಾ ಟೈರ್ 3 ಸಿಟಿಲಿರುವಂಥ ಬ್ರ್ಯಾಂಚಲ್ಲಿ ದಿನಕ್ಕೆ ಎಷ್ಟು ಸೇಲ್ ಆಗುತ್ತೆ, ಸೇಲ್ಸ್ ಎಷ್ಟಿರುತ್ತೆ? ಇಟ್ ಡಿಪೆಂಡ್ಸ್. ಈಗ ನಮಗೆ ನಮ್ದು ಲೆಕ್ಕಾಚಾರ ಏನಂತ ಹೇಳಿದರೆ, ಒಂದು 3.5-4 ಟರ್ನ್ ಓವರ್ ಆಗಬೇಕು. ನಾನು ಬಂಡವಾಳ ಹಾಕಿ ನಾನು ಎಷ್ಟು ಸ್ಟಾಕ್ ಹಾಕ್ತೀನಿ ಅದರದ್ದು 3-4 ಟರ್ನ್ ಓವರ್ ಹಾಕಿದರೆ ದಟ್ ಬಿಸ್ನೆಸ್ ಇಸ್ ವರ್ತ್ ಇಟ್ ಅಂತ ಹೇಳೋದು ನಾವು. ಅಂದರೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ 20 ಕಿಲೋ ನಾನು ಸ್ಟಾಕ್ ಹಾಕಿದೆ ಅಂದರೆ 20 ಕೋಟಿ. ಈಗ ಒಂದು 60-70 ಕಿಲೋ ಇನ್ ಇಯರ್ ಬಿಸ್ನೆಸ್ ಆಗಬೇಕು. ಹಾಂ ಅಂತ ಹೇಳಿದರೆ ಅಂದರೆ ನೀವು ಒಂದು 20 ಕೋಟಿ ಇನ್ವೆಸ್ಟ್ ಮಾಡಿದ್ದೀರಿ, ಇಯರ್ಲಿ ನಂಗೊಂದು 60 crores ವರೆಗೆ ಬರಬೇಕು, 60 ಕೋಟಿವರೆಗೆ ಬರಬೇಕು. 60 crores ತನಕ ಒಂದು ಟರ್ನ್ ಓವರ್ ಆಗಬೇಕು. ಓಕೆ, ಆ ವರ್ಷಕ್ಕೆ. ಆವಾಗ ದಟ್ಸ್ ಎನ್ ಐಡಿಯಲ್ ಸಿಚುವೇಶನ್. ಈಗ ಒಂದು 60 ಕೋಟಿಲಿ ನನಗೆ ಪ್ರಾಫಿಟ್ ಎಷ್ಟು? ಈಗ 60 ಕೋಟಿ ನಾವು ವರ್ಕ್ ಮಾಡೋದು 10% ಗ್ರಾಸ್ ಪ್ರಾಫಿಟ್ ವರ್ಕ್ ಮಾಡೋದು. 10% ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದರೆ ಅದ್ರಲ್ಲಿ ಮತ್ತೆ ಬೇರೆ ಬೇರೆ ಖರ್ಚು ಬಂತು. ಓವರ್ ಹೆಡ್ಸ್ ಬೇಸ್ ದೇರ್ ಅಬೌಟ್ 5-6% ಓವರ್ ಹೆಡ್ಸ್ ಬರ್ತದೆ. ಏನೆಲ್ಲಪ್ಪ ಓವರ್ ಹೆಡ್ಸ್? ಒಂದು ವೇಳೆ ರೆಂಟಲ್ ಇನ್ಕಮ್ ಇರ್ಬೋದು, ರೆಂಟಲ್ ಇರ್ಬೋದು, ಆಪರೇಷನಲ್ ಎಕ್ಸ್ಪೆನ್ಸ್ ಆದ ಒಂದು ರೆಂಟ್ ಬಂತು, ಪವರ್, ಮ್ಯಾನ್ ಪವರ್, ಇದು ಅಂದರೆ ಸಂಬಳ ಎಲ್ಲ ಕೊಡಲಿಕ್ಕೆ. ಸೊ ಇದೆಲ್ಲ ಖರ್ಚು ಬರುವಾಗ ಮತ್ತೆ ಪ್ರಮೋಷನಲ್ ಆಕ್ಟಿವಿಟಿ, ಅಡ್ವರ್ಟೈಸ್ಮೆಂಟ್ಸ್ ಇದೆಲ್ಲ ಹೇಳಿದ್ರೆ 5-6%. ಸೊ 4% ನಮಗೆ ನೆಟ್ ಪ್ರಾಫಿಟ್ ಬರ್ತದೆ, 1% ಇನ್ಕಮ್ ಟ್ಯಾಕ್ಸಿಗೆ ಹೋಗ್ತದೆ. ಸೊ ವಿ ಅರ್ನ್ ಅಬೌಟ್ 3%. ಸೊ ದಿಸ್ ಹೌ ಇಟ್ ರನ್ಸ್. ಓಕೆ, ಇನ್ನೂ ಅದನ್ನು ಬ್ರೇಕ್ ಡೌನ್ ಮಾಡೋಣ. ಒಂದು 10 ಗ್ರಾಮ್ ಚಿನ್ನ, ಆ 10 ಗ್ರಾಮ್ ಚಿನ್ನ ಇವತ್ತಿನ ಪ್ರೈಸು, ಆ 10 ಗ್ರಾಮ್ ಚಿನ್ನಕ್ಕೆ ಪ್ರಾಫಿಟ್ ಮಾರ್ಜಿನ್ ನೀವು ಹೇಗೆ ಫಿಕ್ಸ್ ಮಾಡ್ತೀರಿ ಅಂತ? ನಾನು ಹೇಳಿದೆ 10 ಗ್ರಾಮಿಗೆ ನಾವು 10% ಇಡೋದು. ನಾವು 10% ನಾನು ಪ್ರೈಸಲ್ಲೇ ಮಾತಾಡೋಣ. 10 ಗ್ರಾಮ್ಗೆ ಇವತ್ತಿನ ರೇಟು. ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೈಸಲ್ಲಿ ಮಾತಾಡೋದು ಅಂತ ಹೇಳಿದರೆ, ಈಗ ನಾನು 10 ಗ್ರಾಮ್ ಇದು ಒಂದು ಚೈನಿಗೆ ಎಕ್ಸಾಂಪಲ್ ನಾನು 15% ನಾನು ಮೇಕಿಂಗ್ ಚಾರ್ಜ್ ಆ್ಯಡ್ ಮಾಡ್ತೀನಿ ಅದಕ್ಕೆ. ಓಕೆ ಅಂತ ಹೇಳಿದರೆ ನೀವು ಒಂದು 5% ನನ್ನ ಕಾಸ್ಟ್ ಪ್ರೈಸ್ ಆಯಿತು, 10% ನಂದು ಗ್ರಾಸ್ ನಂದು ಮಾರ್ಜಿನ್ ಆಯಿತು. ಆ 5%ಅಲ್ಲಿ ನನಗೆ ಮೇಕಿಂಗ್ ಮಾಡ್ಲಿಕ್ಕೆ ಆಗ್ತದೆ. 5% ನಾನು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, 10% ಅದಕ್ಕೆ ಆ್ಯಡ್ ಮಾಡ್ತೀನಿ, 15% ಆಯಿತು. ಓಕೆ. ಸೊ ನನಗೆ 5% ಆ್ಯಡ್ ಪೇಟ್ ನಾನು ಇವರಿಗೆ ಕೊಡಬೇಕು, ನಾನು ಕೆಲಸ ಮಾಡೋರಿಗೆ ಕೊಡಬೇಕು, 5-7% ಇಡೀ. ಸೊ ಅಬೌಟ್ ಲೆಟ್ ಅಸ್ ಸೇ 5%, 5% ನಾನು ಕೆಲಸ ಮಾಡಿಸೋನಿಗೆ ನಾವು ಕೊಡಬೇಕು, 10% ನಾನು ಅದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಾನು ಶೋರೂಮಿಗೆ ಬರುವಾಗ. ಸೊ ನನ್ನ ಕಾಸ್ಟ್ ಈಸ್ ಆಲ್ರೆಡಿ 5% ಬಂದಿದೆ. ಆ 5% ನಾನು 10% ಮಾರ್ಜಿನ್ ಆ್ಯಡ್ ಮಾಡ್ತೀನಿ. ಇವತ್ತಿನ ರೇಟ್ ಎಷ್ಟು? ಒಂದು 10 ಗ್ರಾಮಿಂದ ಅಲ್ಲಿಗೆ ರೇಟಲ್ಲಿ ಮಾತಾಡ್ಬಿಡೋಣ. ಇವತ್ತು ರೇಟ್ 12,000 ರೂಪಾಯಿ. 12,000. ಓಕೆ, ಪರ್ ಗ್ರಾಮ್ 12,000 ರೂಪಾಯಿ. ಹಾಂ, 1,20,000 ಇದು 1,20,000 ಆಯ್ತು. 10 ಗ್ರಾಮ್ 10 ಗ್ರಾಮಿಗೆ. ಹಾಂ, ಅಲ್ಲಿ ಅದಕ್ಕೆ ನಾನು 15% ಆ್ಯಡ್ ಮಾಡ್ತೀನಿ ಅಂತ ಹೇಳಿದರೆ ಒಂದು 12, ಒಂದು 6, 18,000 ರೂಪಾಯಿ ಆಯಿತು. ಓಕೆ, ಅದು 1,38,000 ರೂಪಾಯಿ. ಹಾಂ, 1,38,000 ಕಾಸ್ಟ್ ಪ್ರೈಸ್ ಏನು? 120ಗೆ 5% ಆ್ಯಡ್ ಮಾಡಿ 120 ಅಂದರೆ 6,000 ಆಯಿತು. 1,26,000 ರೂಪಾಯಿ ಆಯಿತು ನನ್ನ ಕಾಸ್ಟ್ ಪ್ರೈಸ್. 1,38,000 ರೂಪಾಯಿ ನನ್ನ ಅಂದರೆ 12,000 ರೂಪಾಯಿ ನಮ್ಗೆ ಪ್ರಾಫಿಟ್ ಆಯ್ತು. ಓಕೆ, ಒಂದು 10 ಗ್ರಾಮ್ನ ಒಂದು ಆರ್ನಮೆಂಟ್ ನೀವು ಮಾರಿದ್ರೆ ನಿಮಗೆ 12,000 ರೂಪಾಯಿ ನನ್ನ ಗ್ರಾಸ್ ಪ್ರಾಫಿಟ್ ಆಯಿತು. ಓಕೆ, ನನಗೆ ಗ್ರಾಸ್ ಪ್ರಾಫಿಟ್ ಇದು. ಓಕೆ, ಎಲ್ಲ ಪ್ರಾಫಿಟ್ ಆಗೋದು. ಈಗ ನಾನು ಖರ್ಚಿದೆ ನೆಕ್ಸ್ಟ್. ಅದಾದ ನಂತರ ನಿಮಗೆ ಆಪರೇಷನ್ ಕಾಸ್ಟ್, ಆಪರೇಷನ್ ಎಕ್ಸ್ಪೆನ್ಸ್ ಇದೆ. ಓಕೆ. ಸೊ ಫೈನಲಿ ವಿ ಎಂಡ್ ಅಪ್ ಎಲ್ಲಿ ಅಂತೇಳಿ ನಮಗೊಂದು 10 ಗ್ರಾಮ್ ಇದು ನಾನು ಚಿನ್ನ 1,04,000 ರೂಪಾಯಿ ನನ್ನ ನೆಟ್ ಮಾರ್ಜಿನ್ ಸಿಗುತ್ತೆ. 4,000. ಹಾಗಾದ್ರೆ ನೀವು ದಿನಕ್ಕೆ ಎಷ್ಟು ಸೇಲ್ ಮಾಡಬೇಕು? ಅದು ನಾನು ಥಿಂಕ್ ಮಾಡಬೇಕು. ನನ್ನ ಜೊತೆ ನನ್ನ ಶೋರೂಮ್ ಎಷ್ಟು ದೊಡ್ಡದಿದೆ, ನನ್ನದು ಎಷ್ಟು ಎಂಪ್ಲಾಯೀಸ್ ಇದ್ದಾರೆ, ಅವ್ರದ್ದು ಖರ್ಚು ಎಷ್ಟು. ಸೊ ಐ ವುಡ್ ವರ್ಕ್ ಬ್ಯಾಕ್ವರ್ಡ್ಸ್ ಅಂತ ಹೇಳಿದರೆ ನಂದು ಖರ್ಚು ಇದು, ನಾನು ಇಷ್ಟು ಸೇಲ್ ಮಾಡಬೇಕು ಅಂಥೇಳಿ ನನ್ನ ಕ್ಯಾಲ್ಕುಲೇಷನ್ ನಾವು ಮಾಡ್ಕೊಂಬರ್ಬೇಕು. ಓಕೆ. ನನಗೆ ತುಂಬ ಸಲ ಅನ್ಸೋದು ಏನು ಗೊತ್ತಾ, ಈ ಶೋರೂಮ್ ಹೋದ ತಕ್ಷಣ ತುಂಬ ಆರ್ನಮೆಂಟ್ಸ್ ಎಲ್ಲ ಇಟ್ಟಿರ್ತಾರೆ. ನಾನು ಹೋಗ್ತೀನಿ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ, ಒಂದು 10 ರಿಜೆಕ್ಟ್ ಆಗಿರುತ್ತೆ, ನನಗದು ಇಷ್ಟ ಆಗಿರಲ್ಲ. ಸೊ ಅದೇ ಥರ ತುಂಬ ಜನಕ್ಕೂ ಆಗಿರುತ್ತೆ, ಕಸ್ಟಮರ್ಸ್ಗೂ ಆಗಿರುತ್ತೆ, ಹಾಗೆ ಆಗಿರುತ್ತೆ. ದಿನ ಟ್ರೆಂಡ್ ಚೇಂಜ್ ಆಗಿರುತ್ತೆ, ಜನರ ಮೈಂಡ್ಸೆಟ್ ಚೇಂಜ್ ಆಗಿರುತ್ತೆ, ಡಿಸೈನ್ಸ್ ಚೇಂಜ್ ಆಗಿ ಬರ್ತಾ ಇರುತ್ತೆ. ಒಮ್ಮೆ ಮಾಡಿರೋ ಡಿಸೈನ್ಸು ಅದು ಸೇಲ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಕರಗಿಸ್ಲೇಬೇಕು. ಸೊ ಅದನ್ನು ಮಾಡಿರೋ ಚಾರ್ಜು ಅದು ಲಾಸ್ ಅಲ್ವಾ ನಿಮಗೆ? ಎಂತ ಲಾಸ್ ಅದು ಮತ್ತೆ ಹೇಗೆ ಅದನ್ನು ಭರಿಸ್ತೀರಿ? ಆ ನಷ್ಟ ಭರಿಸೋದು ಇಡೀ ವರ್ಷದ್ದು. ಈಗ ಎಷ್ಟು ಆರ್ನಮೆಂಟ್ ಹಾಗೆ ಆಗ್ಬೋದು. ಈಗ ಒಂದು 10% ನನ್ನ ಇನ್ವೆಂಟ್ರಿಯಲ್ಲಿ ಹಾಗೆ ಆಗ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಅದರ ಅರ್ಥ ಏನಂತ ಹೇಳಿದರೆ ನಾನು ಸೆಲೆಕ್ಷನ್ ಮಾಡಿ ಇಟ್ಟಿದ್ದ ಆರ್ನಮೆಂಟ್ ಸರಿಯಲ್ಲ ಅಂತೇಳಿ ಆಯಿತು.
ಸೊ ಅದಕ್ಕೆ ನಾವು ಏನು ಸ್ಟಡಿ ಮಾಡಬೇಕು, ಒಂದು ಜ್ಯುವೆಲರಿ ಸ್ಟೋರ್ ಓಪನ್ ಮಾಡುವಾಗ ಈ ಒಂದು ಲೊಕೇಶನಲ್ಲಿ ಯಾವ ಆರ್ನಮೆಂಟ್ ನಮಗೆ ಸೇಲ್ ಆಗುತ್ತೆ. ಸೊ ಹೆಚ್ಚಾಗಿ ನಾವು ಇಡೋದು ಫಾಸ್ಟ್ ಮೂವಿಂಗ್ ಐಟಮ್ಸೇ ಇಡುವಂಥದ್ದು. ಏನಪ್ಪ ಫಾಸ್ಟ್ ಮೂವಿಂಗ್ ಐಟಮ್? ರೆಗ್ಯುಲರ್ಲಿ ಯೂಸ್ ಆಗುವಂಥದ್ದು. ಏನು ರೆಗ್ಯುಲರ್? ಈಗ ಚೈನ್ ಆಗಲಿ, ಕರಿಮಣಿ ಸರಗಳಾಗಲಿ, ಉಂಗುರಗಳಾಗಲಿ, ಬೆಂಡೋಳೆ. ಸೊ ಇದೆಲ್ಲ ಏನು ಇವತ್ತು ಮೂಮೆಂಟಲ್ಲಿ ಇದೆ, ಫಾಸ್ಟ್ ಮೂಮೆಂಟ್, ಅದನ್ನು ಮಾತ್ರ ನಾವು ನಮ್ಮ ಡಿಸ್ಪ್ಲೇಲಿ ಇಡುವಂಥದ್ದು. ಸೊ ನಮ್ಗೆ 10% ಲಾಸ್ ಆಗ್ಬೋದು. 10% ಜ್ಯುವೆಲ್ರಿ ನಮಗೆ ಮೆಲ್ಟ್ ಮಾಡೋ ಸಂದರ್ಭ ಬರ್ಬೋದು. ಅದರ ಮಜೂರಿ ನಮಗೆ ಲಾಸ್. ಇದು ನಾವು ಲಾಸ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಬೇಕು. ಸೊ ಇದು ನಾನು ಮಾತಾಡುವಾಗ ನೀವು ಇದನ್ನು ನಾನು ನಿಮಗೆ 4% ನಂಗೆ ಸಿಕ್ತೆ ಅಂತ ಹೇಳುವಾಗ ಇದನ್ನು ಕನ್ಸಿಡರ್ ಮಾಡಲಿಲ್ಲ. ಯಾಕಂದ್ರೆ ನೆಕ್ಸ್ಟ್ 1 ವರ್ಷದ ನಂತರ ನಾನು ಮೆಲ್ಟ್ ಮಾಡಿ ಪುನಃ ಫಾಸ್ಟ್ ಮೂವಿಂಗ್ ಆರ್ನಮೆಂಟ್ಸ್ ಮಾಡಿ ಅದನ್ನು ಡಿಸ್ಪ್ಲೇ ತಂದು ಇಡ್ತೇನೆ. ಇದು ಪ್ರತಿ ವರ್ಷ ಆಗ್ತಿರುತ್ತಾ? ಇಂಟರ್ವಲ್ ಆಗ್ತಿರುತ್ತಾ? ಅಂದ್ರೆ ಪ್ರತಿ ವರ್ಷ ಆಗತ್ತಾ ಅಥವಾ ಇದು ಎವ್ರಿ ಇಯರ್ ಆಗ್ತದೆ? ಪ್ರತಿ ವರ್ಷ ನಾವು ಇದನ್ನ ನಮ್ಮಲ್ಲಿ ಅಟ್ಲೀಸ್ಟ್ ಮಳೆಗಾಲದಲ್ಲಿ ಜುಲೈ ನಂತರ, ಜೂನ್ 15 ನಂತರ, ಆಗಸ್ಟ್ ತನಕ ಜೋರು ಮಳೆ ಇರೋ ಟೈಮಲ್ಲಿ ಇದೆಲ್ಲ ವರ್ಕ್ ಮಾಡೋದು ಈ ಟೈಮಲ್ಲಿ. ಸೊ ಏನು ನಮ್ದು ಡೆಡ್ ಸ್ಟಾಕ್ ಇದೆ, ಡೆಡ್ ಸ್ಟಾಕ್ ಅನ್ನು ನಾವು ರಿಮೂವ್ ಮಾಡಿ, ಇದು ವ್ಯವಹಾರದಲ್ಲಿ ಇದ್ದದೆ, ಎಲ್ಲದರಲ್ಲೂ ಇರುತ್ತೆ, ಎಲ್ಲ ವ್ಯವಹಾರದಲ್ಲಿ ಇದೆ. ಸೊ ಹಾಗಾಗಿ ಕೆಲವು ಈ ಬಟ್ಟೆ ಅಂಗಡಿಯಲ್ಲಿ ಅದೇ ಆಷಾಢ ಮಾಸದಲ್ಲಿ ಅವರು ಆರ್ಟಿ ಸೇಲ್ ಅಂತ ಹೇಳಿ ಡಿಸ್ಕೌಂಟಿಗೆ ಸೇಲ್ ಮಾಡ್ತಾರೆ. ಹೌದು. ಈಗ ಬಟ್ ಚಿನ್ನದಲ್ಲಿ ಡಿಸ್ಕೌಂಟ್ ಸೇಲ್ ಮಾಡೋಕ್ಕಾಗಲ್ವಲ್ಲ? ಡಿಸ್ಕೌಂಟ್ ಸೇಲ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಚಿನ್ನದಲ್ಲಿ ಡಿಸ್ಕೌಂಟ್ ಸೇಲ್ ಮಾಡ್ಲಿಕ್ಕೆ ಮತ್ತೆ ನಾವು ನೋಡ್ತೀವಿ ಒಂದೊಂದು ಶಾಪಲ್ಲಿ ಡಿಸ್ಕೌಂಟ್ ಸೇಲ್ ಮತ್ತೆ ಬೇರೆ ಬೇರೆ ಆಫರ್ ಅಂತ ಹೇಳ್ತೀವಿ. ನಾವು ಆಫರ್ ಅಂತ ಹೇಳ್ತೀವಿ. ಡಿಸ್ಕೌಂಟಿಂಗ್ ಅಂತ ಹೇಳಿದ್ರೆ ಡಿಫೆಕ್ಟ್ ಇದೆ ಅಂತ ಹೇಳಿ. ನನ್ನ ಪ್ರಕಾರ ಡಿಸ್ಕೌಂಟ್ ಮಾಡುವಂತೆ ಡಿಫೆಕ್ಟ್ ಇರ್ಬೋದು, ಇಲ್ಲದ ಓಲ್ಡ್ ಸ್ಟಾಕ್ ಇರಬೇಕು ಅಂತ. ಅದೇ ಚಿನ್ನದಲ್ಲಿ ಓಲ್ಡ್ ಸ್ಟಾಕ್ ಆದ್ರೂ ಏನು ಆಗುದಿಲ್ಲ, ರೇಟ್ ಹಾಗೆ ಇರುತ್ತೆ, ರೇಟಿಗೆ ಏನು ತೊಂದರೆ ಇಲ್ಲ. ಸೊ ಡಿಸ್ಕೌಂಟ್ಸ್ ನಾನು ಹೇಳೋದಿಲ್ಲ, ಆಫರ್ಸ್ ಅಂತ ನಾವು ಹೇಳೋದು. ಆಫರ್ ಇದೆ, ಇದು ಅನದರ್ ಮಾರ್ಕೆಟಿಂಗ್ ಟೂಲ್. ನಮಗೆ ಮಾರ್ಕೆಟಿಂಗ್ ಟೂಲ್ ಅಂತ ಹೇಳಿದ್ರೆ ಟು ಇಂಪ್ರೂವ್ ದ ಸೇಲ್. ಈಗ ಸ್ಟಾರ್ಟಿಂಗ್ ಅಲ್ಲಿ ನೀವಾಗಲೇ ಹೇಳಿದ್ರಿ ಈ ಡೆಸ್ಟ್ ಸ್ಟೋರೇಜ್ ಅನ್ನೆಲ್ಲ ಕ್ಲಿಯರ್ ಮಾಡ್ತೀರಿ, ಡೆಸ್ಟ್ ಸ್ಟಾಕ್ ಅನ್ನ ಕ್ಲಿಯರ್ ಮಾಡ್ತೀರಿ, ಹೊಸ ಆರ್ನಮೆಂಟ್ಸ್ ಅನ್ನ ಮಾಡ್ತೀರಿ, ಫೈನ್. ಈಗ ಸರ್ವೆ ಮಾಡೋದು ಹೇಗೆ ಅಂತ, ನಾನು ಎಲ್ಲಿ ಇನ್ವೆಂಟ್ರಿನ ಇಡಬೇಕು? ಈಗ ತುಂಬ ಜನ ಏನು ಹೇಳ್ತಾರೆ, ದೊಡ್ಡ ಸಿಟಿಗಳಲ್ಲಿ ಶಾಪ್ಗಳನ್ನು ಇಟ್ಟರೆ ಜಾಸ್ತಿ ಸೇಲ್ ಆಗುತ್ತೆ ಅಂತ. ಬಟ್ ನಿಮ್ಮ ಶಾಪ್ಗಳನ್ನು ನೋಡಿದ್ರೆ ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಜಾಸ್ತಿ ಇದೆ. ಸೊ ಅದನ್ನು ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಿ? ಓಕೆ, ಇಲ್ಲಿ ಇಡ್ಬೋದು ನನ್ನ ಇನ್ವೆಂಟ್ರಿನ, ಇಲ್ಲಿ ಜಾಸ್ತಿ ಸೇಲ್ ಆಗ್ಬೋದು ಅಂತ ಹೇಗೆ ತಿಳ್ಕೊಳ್ತೀರಿ? ಸೊ ನಮ್ಮದು ಟೈರ್ 2, ಟೈರ್ 3 ಸಿಟೀಸಲ್ಲಿ ಇದೆ, ಸರಿ ನೀವು ಹೇಳೋದು. ಆದರೆ ನಾವು ಅದನ್ನು ಯಾಕೆ ಮಾಡಿದೆ ಅಂತೇಳಿ ಅದನ್ನು ನೆಕ್ಸ್ಟ್ ತಿಳ್ಕೊಳ್ಳೋ. ಈಗ ನಾವು ಉಡುಪಿಯಲ್ಲಿ ನಮ್ಮದು ಸ್ಟಾರ್ಟ್ ಮಾಡಿದ್ವಿ ಉಡುಪಿಯಲ್ಲಿ. ಸೊ ಉಡುಪಿಯಿಂದ ಸ್ಟಾರ್ಟ್ ಆಗಿದ್ದು, ಆದ್ಮೇಲೆ ಶಿವಮೊಗ್ಗಕ್ಕೆ ನಾವು ಮಾಡಿದ್ವಿ ನಾವು. ಸೊ ಉಡುಪಿಯಲ್ಲಿ ಇರುವಾಗ ನಾವು ಶಿವಮೊಗ್ಗದಲ್ಲಿ ಯಾಕೆ ಮಾಡಿದ್ವಿ? ನಮಗೆ ಕಸ್ಟಮರ್ಗೆ ಗಿರಾಕಿಗಳು ಶಿವಮೊಗ್ಗದಿಂದ, ತೀರ್ಥಹಳ್ಳಿಯಿಂದ, ಸಾಗರದಿಂದ ಉಡುಪಿಗೆ ಬರ್ತಿದ್ರು. ಸೊ ವಿ ಥಾಟ್ ಇಟ್ ಇಸ್ ಎ ಪೊಟೆನ್ಷಿಯಲ್ ಏರಿಯಾ. ನಮ್ಮ ಜ್ಯುವೆಲ್ರಿ ಡಿಸೈನ್ಸ್ ಅವರಿಗೆ ಲೈಕ್ ಆಗ್ತಿತ್ತು. ಸೊ ನಾವು ಆಲ್ಮೋಸ್ಟ್ ಸೇಮ್ ಡಿಸೈನ್ಸ್ ಅನ್ನು ಶಿವಮೊಗ್ಗದಲ್ಲಿ ನಾವು ಆವಾಗ ನಾವು ಇಟ್ಟು ಸ್ಟಾರ್ಟ್ ಮಾಡಿದ್ದು. ಎಕ್ಸೆಪ್ಟ್ ಫಾರ್ ಮಾಂಗಲ್ಯ ಸಾರ, ಮಂಗಲಸೂತ್ರಕ್ಕೆ ಮಾತ್ರ ಅಲ್ಲಿ ಬೇರೆ ಡಿಸೈನ್ ಇದೆ. ಅದು ನಾವು ಸ್ವಲ್ಪ ಮಾರ್ಕೆಟ್ ಸ್ಟಡಿ ಮಾಡಿ ಒಂದು 10 ಜನರದ್ದು ಮಾತಾಡಿ ಅಲ್ಲಿ ಯಾವ ಡಿಸೈನ್ ನಡೀತಾ ಅಂತ ಕೇಳಿ ಆ ಡಿಸೈನ್ ನಾವು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಹಾಗೆ ಕಮಿಂಗ್ ಬ್ಯಾಕ್ ಅದ್ರ ನಂತರ ನಾವೇನಾಯಿತು, ನಾವೀಗ ಕುಂದಾಪುರದ ಮಂಗಳೂರಲ್ಲಿ ಮಾಡಿದ್ವಿ. ಸೊ ಮಂಗಳೂರು ನಂತರ ನಾವು ಮಾಡಿದ್ದು ಕಾರ್ಕಳ ಮತ್ತು ಕುಂದಾಪುರ. ಸೊ ಇದು ಯಾಕೆ ಮಾಡಿದೆ ಅಂತ ಹೇಳಿದರೆ, ನಮಗೆ ಕಾರ್ಕಳದಿಂದ ಗಿರಾಕಿ ಮಂಗಳೂರಿಗೆ ಬರ್ತಿದ್ರು, ಕುಂದಾಪುರದಿಂದ ಗಿರಾಕಿ ಉಡುಪಿಗೆ ಬರ್ತಿದ್ರು. ಸೊ ಅವ್ರಿಗೆ ಅನುಕೂಲ ಆಗೋಕ್ಕೋಸ್ಕರ ನಾವು ಅಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೆಲ್ಲ ಕಡೆ ಆಲ್ಮೋಸ್ಟ್ ಸೇಮ್ ಡಿಸೈನ್ಸ್ ನಡೀತಾ ಇದೆ. ಮತ್ತೆ ನಾವು ಪುನಃ ಬ್ರಹ್ಮಾವರ ಆಗಲಿ, ಬೆಳ್ತಂಗಡಿ ಆಗಲಿ, ಪಡುಬಿದ್ರಿ ಆಗಲಿ, ಹೆಬ್ರಿ ಮಾಡಿದ್ದು ಯಾಕೆ ಅಂದರೆ ಇದೆಲ್ಲ ಸ್ಯಾಟಿಲೈಟ್ ಶೋರೂಮ್ಸ್ ಅಂತ ಹೇಳ್ತೀವಿ ನಾವು. ಸಣ್ಣ ಮಟ್ಟಿಗೆ ಇನ್ವೆಂಟ್ರಿ ಸ್ಟಾಕ್ ಇಡುವಂಥದ್ದು. ಕಸ್ಟಮರ್ ಅಲ್ಲಿ ಬರ್ಬೋದು. ಯಾಕೆಂತೇಳಿ ಈಗ ಒಂದು ಗಿರಾಕಿ ಹೆಬ್ರಿಯಿಂದ ಉಡುಪಿಗೆ ಬಂದು ನಮ್ಮ ಚಿನ್ನ ತೊಗೊಳ್ಬೇಕು, ಒಂದು ಉಂಗುರ ಬೇಕು 1 ಗ್ರಾಮ್, ಒಂದು ಮಗುವಿಗೆ ಒಂದು ಉಂಗುರ ಬೇಕು 1 ಗ್ರಾಮಿಗೆ. ಅವನು ಹೆಬ್ರಿಯಿಂದ ಉಡುಪಿ ತನಕ ಟ್ರಾವೆಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. 1 ಗ್ರಾಮ್ ಚಿನ್ನ ತಗೊಳ್ಳಿ ಅಲ್ವಾ. ಅದಕ್ಕೆ ನಾವು ವಿ ಡಿಸೈಡೆಡ್ ಯಾಕೆ ನಾವು ಅಲ್ಲೇ ಹೋಗಬಾರ್ದು. ಸೊ ಸಣ್ಣ ಪುಟ್ಟ ಸೇಲ್ಸ್ ಅಲ್ಲಿ ಮಾಡುವ, ಅದು ದೊಡ್ಡ ಸೇಲ್ ಇದ್ರೆ ಅವರಿಗೆ ಉಡುಪಿ ಬರ್ಲಿಕ್ಕೆ ಹೇಳುವ, ಇಲ್ಲ ಅದಕ್ಕೆ ಕಾರ್ಕಳಕ್ಕೆ ಹೋಗ್ಲಿಕ್ಕೆ ಹೇಳುವ ಅಂತ. ಸೊ ಇದೆಲ್ಲ ನಾವು ಎಲ್ಲೆಲ್ಲಿ ಸಣ್ಣ ಪುಟ್ಟ, ಇದೊಂದು ಸ್ಟ್ರಾಟಜಿನಾ ಅಥವಾ ನೀವು ಗೋ ವಿತ್ ದ ಫ್ಲೋ ಅಂತ? ಇದು ಡೆಫಿನೆಟ್ಲಿ ಸ್ಟ್ರಾಟಜಿ. ಇದು ನಾನು ಹೇಳೋದಂತ ಹೇಳಿದ್ರೆ ನಾವು ಕೋಟೆ ಭದ್ರತೆ ಅಂತ ಹೇಳ್ತೇವೆ ನಾವು. ನಮ್ಮ ಕೋಟೆಯನ್ನು ಭದ್ರತೆ ಮಾಡೋ ದೃಷ್ಟಿಯಲ್ಲಿ. ಸೊ ನೀವು ನೋಡಿದ್ರೆ ಉಡುಪಿಗೆ ಸ್ಯಾಟಲೈಟ್ ಸ್ಟೋರ್ಸ್ ಬ್ರಹ್ಮಾವರ ಇದೆ, ಕುಂದಾಪುರಕ್ಕೆ ಬೈಂದೂರ್ ಇದೆ, ಕಾರ್ಕಳಕ್ಕೆ ಹೆಬ್ರಿ ಇದೆ, ಮಂಗಳೂರಿಗೆ ಬೆಳ್ತಂಗಡಿ ಇದೆ. ಸೊ ಹಾಗೆ ಶಿವಮೊಗ್ಗಕ್ಕೆ ತೀರ್ಥಹಳ್ಳಿ ಸಾಗರ ಇದೆ, ಚಿಕ್ಕಮಂಗ್ಳೂರು ಕೂಡ ನಮ್ಮದೊಂದು ಸ್ಟೋರ್ ಇದೆ. ಸೊ ಇದು ಯಾಕೆಂತ ಹೇಳಿದ್ರೆ, ಇಲ್ಲಾಂದ್ರೆ ನಮ್ಗೆ ಗಿರಾಕಿ ಇಲ್ಲ ಚಿಕ್ಕಮಂಗ್ಳೂರಿಂದ ಶಿವಮೊಗ್ಗ ಬರ್ತಿದ್ರು, ನಾವು ಯಾಕೆ ಅಲ್ಲಿ ನಿಲ್ಬಾರ್ದು, ಯಾಕೆ ಅಲ್ಲಿ ವ್ಯಾಪಾರ ಮಾಡಬಾರ್ದು ಅವರು. ಸೊ ವಿ ಕ್ರಿಯೇಟೆಡ್ ಎ ಫೆಸಿಲಿಟಿ ಕಸ್ಟಮರಿಗೆ.
ಪುನಃ ಅಷ್ಟು ಟ್ರಾವೆಲ್ ಮಾಡ್ಬೇಕಂತಿಲ್ಲ, ನಾವೇ ನಿಮ್ಮ ಹತ್ರ ಬಂದಿದ್ದೀವಿ ಅಂತ. ಸೊ ಈ ಸ್ಟ್ರಾಟಜಿಲೇ ವರ್ಕ್ ಮಾಡಿದ್ದು ನಾವು. ಓಕೆ, ಈಗ ನನಗೆ ಈ ಗೋಲ್ಡನ್ನು ಎಲ್ಲಿಂದ ಬೈ ಮಾಡ್ತೀರಾ ಅನ್ನೋದೊಂದು ಕುತೂಹಲ. ಬೈ ಆದ ನಂತರ ಏನೆಲ್ಲ ಪ್ರೊಸೆಸಸ್ ಇರುತ್ತೆ, ನೀವು ಡಿಸ್ಪ್ಲೇ ಮಾಡೋವರೆಗಿನ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳ್ಬೋದು ಅದನ್ನು? ಸೊ ನಾವು ತಗೊಳ್ಳೋದು ಈ ಬುಲಿಯನ್ ಏಜೆಂಟ್ಸ್ ಅಂತಿದ್ದಾರೆ. ಬುಲಿಯನ್ ಬುಲಿಯನ್ ಅಂತ ಹೇಳಿದರೆ ಈ ಗೋಲ್ಡ್, ರಾ ಗೋಲ್ಡ್, ಓಕೆ, ಬಿಸ್ಕೆಟ್ ಫಾರ್ಮಲ್ಲಿ ಬರುವಂಥದ್ದು. ಅದು ಯಾವ ಕ್ಯಾರೆಟ್ ಇರುತ್ತೆ? 24 ಕ್ಯಾರೆಟ್. 24 ಅದೆಲ್ಲ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್. ಪ್ಯೂರ್ ಗೋಲ್ಡ್. ಹಾಂ, ಓಕೆ. ಸೊ ಅವ್ರು ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಡೆಸಿಗ್ನೇಟೆಡ್ ಬ್ಯಾಂಕ್ಗಳಿದೆ, ಅಲ್ಲಿಂದ ಅವ್ರು ಅದು ಪರ್ಚೇಸ್ ಮಾಡೋದು ಲಾಟಲ್ಲಿ ಪರ್ಚೇಸ್ ಮಾಡಬೇಕು. 50 ಕಿಲೋ ಒಂದ್ಸಲಿ, 50 ಕಿಲೋ, 100 ಕಿಲೋ. ಅದು ನಾವು ರೇಟೇಲ್ ಆದ ಕಾರಣ ನಮ್ಗೆ ಅದು ಮಾಡ್ಲಿಕ್ಕೆ ಆಗುತ್ತೆ. ಸೊ ಇವ್ರು ಪರ್ಚೇಸ್ ಮಾಡಿ ನಾವು ಅವ್ರ ಹತ್ರ ಪರ್ಚೇಸ್ ಮಾಡುವಂಥದ್ದು. ಓಕೆ. ಸೊ ನಮಗೆ ಡೆಲಿವರಿ ನಮ್ಮ ಸೈಟಿಗೆ ಬರ್ತದೆ, ದುಡ್ಡು ಕೊಟ್ಟ ಮೇಲೆ ನಮ್ಮ ಸೈಟಿಗೆ ಬರೋದು. ಅದರಲ್ಲಿ ಕ್ರೆಡಿಟ್ ಇಲ್ಲ, ನಾವು ದುಡ್ಡು ಕೊಡಬೇಕು, ಅಕೌಂಟ್ ಮುಟ್ಟಿದ ಮೇಲೆ ನನಗೆ ಡೆಲಿವರಿ ಆಗೋದು. ಓಕೆ. ಸೊ ಇದು ನೆಕ್ಸ್ಟ್ ನಾವು ಇದನ್ನು ನಾವು ಅಂದರೆ ಅವರು ನಿಮಗೆ ತಂದು ಕೊಡ್ತಾರೆ? ಹೌದು, ಅಲ್ಲಲ್ಲೇ ಡೆಲಿವರಿ ಮಾಡ್ತಾರೆ. ಡೆಲಿವರಿ ಮಾಡ್ತಾರೆ. ಈಗ ಅಫ್ಕೋರ್ಸ್ ಈಗ ಕೊರಿಯರ್ ಸರ್ವಿಸ್ ಅಲ್ಲೇ ಇದೆ, ಕೊರಿಯರ್ ಕೂಡ ಬರ್ತದೆ, ಇಲ್ಲ ಹ್ಯಾಂಡ್ ಡೆಲಿವರಿ ಕೂಡ ಮಾಡ್ತಾರೆ. ಸೊ ನಮಗೆ ಹಾಗೆ ಬರುವಂಥದ್ದು. ಇದು ನಮ್ದು ಪ್ರೈಮರಿ ಗೋಲ್ಡ್, ರಾ ಗೋಲ್ಡ್. ಇದು ನೆಕ್ಸ್ಟ್ ಪ್ರಾಸೆಸ್ ಮ್ಯಾನುಫ್ಯಾಕ್ಚರಿಂಗ್ ಹೋಗೋದು. ಇದು ಮ್ಯಾನುಫ್ಯಾಕ್ಚರಿಂಗ್ ಹೋಗ್ಬೇಕು. ನಾವು ಫಸ್ಟ್ 24 ಕ್ಯಾರೆಟ್ ಅನ್ನು 22 ಕ್ಯಾರೆಟಿಗೆ ನಾವು ಅದನ್ನು ಕನ್ವರ್ಟ್ ಮಾಡಬೇಕು ಬೈ ಆ್ಯಡಿಂಗ್ ಅನ್ ಅಲಾಯ್ ಇದು ಕಾಪರ್ ಅಂಡ್ ಸಿಲ್ವರ್ ಮಿಕ್ಸ್. ಇದು ಅಂದರೆ ಪೂರ್ತಿನ ಈಗ ನಿಮ್ಮ ಬಿಸ್ಕೆಟ್ ಥರ ಬರುತ್ತೆ, ಒಂದು 50 kg ತಗೊಂಡ್ರಿ ಅಂತ ಅನ್ಕೊಳ್ಳೋಣ, 50 kg ಕನ್ವರ್ಟ್ ಮಾಡ್ತೀರಾ 22 ಕ್ಯಾರೆಟ್? ಖಂಡಿತ, ಎಲ್ಲ ಕನ್ವರ್ಟ್ ಮಾಡಿ 22 ಕ್ಯಾರೆಟ್ ಮಾಡಿರ್ತೀವಿ. ಅದು 22 ಕ್ಯಾರೆಟ್ ಮಾಡಿ ನಮ್ಗೆ ಆರ್ಡರ್ಸ್ ಹೇಗೆ ಬರ್ತದೆ, ಐದರ್ ಕಸ್ಟಮರ್ ಆರ್ಡರ್ ಇರ್ಬೋದು, ಇಲ್ಲ ನಮಗೆ ರೆಡಿಮೇಡ್ ಆರ್ಡರ್ಸ್ ಬರ್ಬೋದು. ಬಂದಾಗಿ ಈ ಗೋಲ್ಡ್ ಇಶ್ಯೂ ಮಾಡಿ ಕೆಲಸ ಮಾಡ್ತೀವಿ. ಇದಕ್ಕೆ ಸೆಕ್ಯೂರಿಟಿ ಹೇಗಿರುತ್ತೆ ಅಂತ ಅಂದರೆ, ನೀವೊಂದು 50 kg ತಗೊಂಬಂದ್ರಿ ಅಂದರೆ ಒಂದು ನಿಮ್ಮ ಮೇನ್ ಬ್ರಾಂಚಲ್ಲಿ ಇಟ್ಟಿರ್ತಾರೆ, ಎಲ್ಲ ಕಡೆಗೆ ಒಂದು ಸಪ್ಲೈ ಮಾಡಲ್ಲ. ಆಮೇಲೆ ಆಯಾ ಬ್ರಾಂಚಲ್ಲಿ ಎಷ್ಟೆಷ್ಟು ನಮ್ಮ ಡಿಮಾಂಡ್ ಇದೆ ಅವರು ಕೊಡ್ತಾ ಹೋಗ್ತೀರಿ ಅಂತ. ಕರೆಕ್ಟ್, ಎಕ್ಸಾಕ್ಟ್ಲಿ. ನಮ್ಮ ಮ್ಯಾನುಫ್ಯಾಕ್ಚರ್ ಅವ್ರ ರಿಕ್ವೈರ್ಮೆಂಟ್ ನಮಗೆ ಬರ್ತದೆ, ಆ ಬ್ರ್ಯಾಂಡ್ನವ್ರು ರಿಕ್ವೈರ್ಮೆಂಟ್ ಕಳಿಸ್ತಾರೆ, ನನಗೆ ಇದೆಲ್ಲ ಆರ್ನಮೆಂಟ್ ಬೇಕು ಅಂತ ಹೇಳಿ. ಅವರ ಸೇಲ್ ಪ್ರಕಾರ ನಾವು ನೋಡಿ ಅವ್ರಿಗೆ ಎಷ್ಟು ಆರ್ನಮೆಂಟ್ ಬೇಕಂತ ನಾವು ಪುನಃ ಅವ್ರಿಗೆ ಡೆಲಿವರಿ ಮಾಡ್ತೀವಿ. ಪ್ರತಿಯೊಂದು ಸ್ಟೋರಲ್ಲಿ ಇಷ್ಟು ಇನ್ವೆಂಟ್ರಿ ಮೇಂಟೈನ್ ಮಾಡ್ಬೇಕಂತೇಳಿ ಇದೆ. ಅವನು ಎಷ್ಟು ಸೇಲ್ ಮಾಡಿದ ಅವನಿಗೆ ಪುನಃ ಅಷ್ಟೇ ನಾವು ಅವನಿಗೆ ರೆಪ್ಲೇಸ್ ಮಾಡ್ತೀವಿ, ಪುನಃ ಅವನಿಗೆ ಸ್ಟಾಕ್ ಅವನಿಗೆ ಕೊಡ್ತೀವಿ ಅಲ್ಲಿ. ಸೊ ದಿಸ್ ಹೌ ಇಟ್ ರನ್ಸ್. ಎಕ್ಸ್ಟ್ರಾ ಸ್ಟಾಕ್ ಇಲ್ಲ, ಎಲ್ಲ ಕಮ್ಮಿ ಕೂಡ ಇಲ್ಲ, ಅದರಲ್ಲಿ ರನ್ ಮಾಡಿ. ಎಕ್ಸ್ಟ್ರಾ ಸ್ಟಾಕ್ ಬೇಕಾದರೆ ಮೇ ಬಿ ಸಮ್ಟೈಮ್ಸ್ ಇದು ನಮ್ಮ ಈ ದಸರಾ ಟೈಮಲ್ಲಿ ಆಗಲಿ, ದೀಪಾವಳಿ ಹಬ್ಬದ ಟೈಮಲ್ಲಿ ಕೆಲವೊಮ್ಮೆ ಬಿಸ್ನೆಸ್ ಕೂಡ ಜಾಸ್ತಿ ಇರ್ತದೆ, ಸ್ವಲ್ಪ ಎಕ್ಸ್ಟ್ರಾ ರಿಕ್ವೆಸ್ಟ್ ಮಾಡ್ತಾರೆ, ಅದು ಎಕ್ಸ್ಟ್ರಾ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತೀವಿ. ಆಗ ನಿಮಗೂ ಸಪ್ಲೈ ಎಕ್ಸ್ಟ್ರಾ ಬರುತ್ತಾ? ಈಗ ಡಿಮಾಂಡ್ ಜಾಸ್ತಿ ಇರುತ್ತೆ ನಿಮ್ಮ ಕಡೆಯಿಂದ, ದುಡ್ಡು ಕೊಟ್ಟರೆ ಎಷ್ಟು ಬೇಕಾದ್ರೂ ಸಿಗುತ್ತೆ, ಏನು ಸಮಸ್ಯೆ? ಓಕೆ, ಸಪ್ಲೈಗೆ ಏನು ತೊಂದರೆ ಇಲ್ಲ, ಸಪ್ಲೈ ತೊಂದರೆ ಇಲ್ಲ. ಓಕೆ, ಈಗ ನೀವು ಅಲ್ಲಿಂದ ತಂದ್ರಿ, ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ? ಮ್ಯಾನುಫ್ಯಾಕ್ಚರಿಂಗ್ ಹೋಗುತ್ತೆ. ಅಲ್ಲಿ ಯಾರು ಇರ್ತಾರೆ? ಡಿಸೈನರ್ಸ್ ಅಂತ. ಅದು ಬೇರೆ ಸೆಟಪ್ ಇದೆ ನಮ್ದು. ನಮ್ದು ಉಡುಪಿಯಲ್ಲಿ ಮುಂಚಿನಿಂದ ನಮ್ಮ ಹತ್ರ ವರ್ಕ್ಶಾಪ್ ಇದೆ. ಮುಂಚಿನಿಂದ ನಮ್ಮ ಹತ್ರ 250 ಜನ ಕೆಲಸ ಮಾಡ್ಕೊಂಡಿದ್ದಾರೆ. 250 ಎಂಪ್ಲಾಯ್ ಗೋಲ್ಡ್ ಸ್ಮಿತ್ಸ್ ಅವರ್ ಎಂಪ್ಲಾಯ್ಡ್. ಈಗ ರೀಸೆಂಟ್ಲಿ ನಾವು ಒಂದು ಸ್ಟೇಟ್ ಆಫ್ ದ ಆರ್ಟ್ ಒಂದು ಒಳ್ಳೆ ಫ್ಯಾಕ್ಟ್ರಿ ಡೆವಲಪ್ ಮಾಡಿದ್ವಿ ಉಡುಪಿಯಲ್ಲಿ. ಸೊ ಒಂದು 20,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅಲ್ಲಿ ಎಲ್ರಿಗೂ ಕುತ್ಕೊಳ್ಳಿಕ್ಕೆ ಒಂದು ಅರೇಂಜ್ಮೆಂಟ್, ಅವ್ರಿಗೆ ಪ್ರಾಪರ್ ಶವರ್ ಏರಿಯಾಸ್, ರೆಸ್ಟ್ ರೂಮ್ಸ್, ಲಾಕರ್ ಏರಿಯಾಸ್, ಪ್ಯಾಂಟ್ರಿ, ಲಂಚ್ ಎಲ್ಲ ಪ್ರೊವೈಡ್ ಮಾಡಿ ಒಂದೇ ಬಿಲ್ಡಿಂಗ್ ಅಲ್ಲಿ. ಸೊ ಅವ್ರಿಗೆ ಮೂವ್ಮೆಂಟು ಇಲ್ಲ, ಅವ್ರು ಹೊರಗಡೆ ಮೂವ್ಮೆಂಟ್ ಮಾಡಲಿಕ್ಕಿಲ್ಲ. ಬೆಳಿಗ್ಗೆ ಬಂದರೆ ಅವ್ನು ಸಾಯಂಕಾಲ ಮೂವ್ಮೆಂಟ್ ಮಾಡಿ, ಇಲ್ಲಾಂದರೆ ಅವ್ನು ವಾಪಸ್ ಅವ್ನ ಮನೆ ಅಲ್ಲಿಂದ ಹೊರಡುವಾಗ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿ ಹೋಗ್ಬೇಕು. ಸೊ ಯಾಕೆ ಹಾಗೆ? ಸೊ ಯಾಕೆಂದ್ರೆ ಮೈ ಮೇಲೆ ತುಂಬ ಗೋಲ್ಡ್ ಡಸ್ಟ್ ಎಲ್ಲ ಇರ್ತದೆ. ಸೊ ಈ ಡಸ್ಟ್ ಇಲ್ಲ ಆದರೆ ಅವನಿಗೂ ಸಿಗೋದಿಲ್ಲ, ನಮಗೂ ಸಿಗೋದಿಲ್ಲ, ಯಾರು ಸಿಗೋದಿಲ್ಲ. ವೇಸ್ಟೇಜ್ ಅಂತ ಹೇಳಿದ್ರಲ್ಲ, ವೇಸ್ಟೇಜ್ ಪೋರ್ಷನ್ ಕೂಡ ಪಾರ್ಟ್ ಆಫ್ ಇಟ್ ಕ್ಯಾನ್ ಬಿ ರಿಕವರ್ಡ್. ಸೊ ನಾವಿದು ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಕಾರಣ ಏನಂತ ಹೇಳಿದರೆ, ಒಂದು ಫೆಸಿಲಿಟಿ ಕೊಡಬೇಕು, ಫೆಸಿಲಿಟಿ ಟು ಮೈ ಗೋಲ್ಡ್ ಸ್ಮಿತ್ಸ್ ವರ್ ವರ್ಕಿಂಗ್, ಹೈಜೀನಿಕ್ ಫೆಸಿಲಿಟಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ಮುಂಚೆ ಎಲ್ಲ ಇದ್ದಿದ್ದು ಒಂದೊಂದು 4 ಟಾಯ್ಲೆಟ್ ಆಯಿತು, ಈಗ ಅಲ್ಲ, ಈಗ ಒಂದು 25 ಟಾಯ್ಲೆಟ್ ಒಂದು ಫ್ಲೋರಲ್ಲಿ. ಸೊ ಅವರಿಗೆ ಸ್ನಾನ ಮಾಡ್ಲಿಕ್ಕೆ ಜಾಗ, ವಾಶ್ ಬೇಸಿನ್, ಇದು ಹಾಗೆ ರಿಕವರಿ ಮಾಡ್ಲಿಕ್ಕೆ ಕೂಡ ನಾವು ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ. ಪ್ರತಿಯೊಂದು ಕೈ ತೊಳೆಯುವಾಗ, ಹ್ಯಾಂಡ್ ವಾಶ್ ಮಾಡುವಾಗ ಕೆಳಗಡೆ ನಾವು ವಾಶ್ ಬೇಸಿನ್ ಅಡಿಯಲ್ಲಿ ಒಂದು ಕಂಟೈನರ್ ಇಟ್ಟು ಅದೆಲ್ಲ ನೀರು ಅಲ್ಲಿ ಹೋಗಿ ಅಲ್ಲೇನ ಚಿನ್ನ ಇದೆ ಸೆಟ್ಲ್ ಆಗ್ತದೆ, ಬೇರೆ ನೀರು ಹೊರಗೆ ಹೋಗುವಂಥದ್ದು. ಸ್ನಾನ ಮಾಡಿದ ನೀರನ್ನು ಕೂಡ ನಾವು ಸ್ಟೋರ್ ಮಾಡ್ತೀವಿ. ಹಾಗೆ ಸಿಗುತ್ತಾ? ಅದು ಗೊತ್ತಿಲ್ಲ, ನಾವು ಈಗ ಮೊನ್ನೆ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಈಗ ಇನ್ನು 1 ವರ್ಷ ನಂತರ ನಮ್ಗೆ ಎಕ್ಸಾಕ್ಟ್ ಪಿಕ್ಚರ್ ಕೊಡ್ಬೋದು ಎಷ್ಟು. ಆದರೆ ಅದರಲ್ಲಿ ಏನು ತಪ್ಪಿಲ್ಲ, ಯಾಕೆ ಸ್ವಲ್ಪ ಅಂಶ ಖಂಡಿತ ಸಿಗ್ಬೋದು. ಸೊ ಇದು ಇಲ್ಲಾಂದರೆ ಎಲ್ಲ
ಅದು ವೇಸ್ಟ್ ಆಗೋಗೋಕ್ಕಿಂತ ನ್ಯಾಷನಲ್ ವೇಸ್ಟ್ಗಿಂತ ರಿಕವರ್ ಮಾಡ್ಲಿಕ್ಕೆ ಒಂದು ಅಟೆಂಪ್ಟ್ ಮಾಡ್ಬೋದು. ಕರೆಕ್ಟ್. ಮತ್ತೆ ಮಾರ್ಕೆಟ್ಗೆ ಹೋಗ್ಬೋದು, ಅದೇನು ಸಮಸ್ಯೆ ಇಲ್ಲ. ಕರೆಕ್ಟ್. ಈಗ ಅಲ್ಲಿಂದ ನಿಮ್ಮ ಬೇರೆ ಬೇರೆ ಇನ್ವೆಂಟ್ರಿಗಳಿಗೆ ಇಲ್ಲೇ ಡಿಸೈನ್ ಆಗುತ್ತಾ, ಎಲ್ಲ ಒಂದೇ ಕಡೆಯಿಂದ ಡಿಸೈನ್ ಒಂದೇ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಓಕೆ. ಒಂದೇ ಜಾಗದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಪ್ರತಿಯೊಂದು ಸ್ಟೋರಿಗೆ ಸಪ್ಲೈ. ಈಗ ಸ್ಟೋರ್ಗಳಲ್ಲಿ ನೀವು ಚಿನ್ನ ಮಾತ್ರ ಮಾರೋದಿಲ್ಲ, ಸಿಲ್ವರ್ ಮಾಡ್ತೀರಿ, ಚಿನ್ನ ಮಾಡ್ತೀರಿ, ಡೈಮಂಡ್ ಮಾಡ್ತೀರಿ, ಪ್ಲಾಟಿನಮ್ ಮಾಡ್ತೀರಿ, ಈ ಥರ ಬೇರೆ ಬೇರೆ ಆರ್ನಮೆಂಟ್ಸ್ ಮಾಡ್ತೀರಿ. ಯಾವುದ್ರಲ್ಲಿ ಜಾಸ್ತಿ ಪ್ರಾಫಿಟ್ ಜಾಸ್ತಿ ಇರೋದು ಡೈಮಂಡ್ನಲ್ಲಿ. ಆದರೆ ಡೈಮಂಡ್ ಸೇಲು ಗೋಲ್ಡ್ ಅಷ್ಟಿಲ್ಲ. ಸೊ ಹಾಗಾಗಿ ಪ್ರಾಫಿಟ್ ಜಾಸ್ತಿ. ಓಕೆ. ಆ ರೇಷಿಯೋ ಹೇಳ್ಬೋದಾ? ಈಗ ಇಷ್ಟು ಚಿನ್ನ ಸೇಲ್ ಆದರೆ ಈ ಪ್ರಾಫಿಟ್ಟು, ಆದರೆ ಇಷ್ಟೇ ಸಿಂಪಲ್. ನಾನೀಗ ಗೋಲ್ಡಲ್ಲಿ 10% ಇಟ್ಟರೆ ಡೈಮಂಡಲ್ಲಿ 20% ಮಾರ್ಜಿನ್ ಇರ್ತದೆ. ಹಾಂ. ಸೊ ದ ರೇಷ್ ಆದರೆ ಟರ್ನ್ ಓವರ್ ಅಷ್ಟೇ. ಟರ್ನ್ ಓವರ್ 1.5 ಟರ್ನ್. ಈಗ ನಾನು 1.5 ಟರ್ನ್ ಓವರ್ ಅಂತ ಹೇಳಿದರೆ, ಈಗ ನನ್ನ ಹತ್ರ 100 ಕ್ಯಾರೆಟ್ಸ್ ಇದ್ದರೆ ವರ್ಷದಲ್ಲಿ 150 ಕ್ಯಾರೆಟ್ಸ್ ಸೇಲ್ ಮಾಡ್ಬೋದು ನಾನು. ಈಗ ನಾನು ಗೋಲ್ಡಲ್ಲಿ ನಿಮ್ಗೆ ಏನು ಹೇಳಿದೆ, ನಾನು 4 ಟರ್ನ್ ಓವರ್ ಆಗ್ಬೋದು ಮಾಡಬೇಕು ಅಂತೇಳಿ, 3.5 to 4 ಟರ್ನ್ ಓವರ್ಸ್. ಡೈಮಂಡ್ ಆಗೋದು 1.25 ಮಾತ್ರ. ಹಾಗಾಗಿ ಅದಕ್ಕೆ ಮಾರ್ಜಿನ್ ಕೂಡ ಸ್ವಲ್ಪ ಜಾಸ್ತಿ ಇರಬೇಕು. ನಾವು ವಿ ಹ್ಯಾವ್ ಟು ಮೇಂಟೈನ್ ದ ಇನ್ವೆಂಟ್ರಿ. ಓಕೆ. ಸಿಲ್ವರ್ ಒಂದು 15% ಮಾರ್ಜಿನ್ ಇರ್ತದೆ. ಈಗ ಡಿಸೈನರ್ಸಲ್ಲಿ ಗೋಲ್ಡ್ ಡಿಸೈನ್ ಮಾಡೋರೇ ಬೇರೆ ಇರ್ತಾರೆ, ಡೈಮಂಡ್ ಡಿಸೈನ್ ಮಾಡೋರು ಬೇರೆ ಇರ್ತಾರೆ. ಸೊ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಇಬ್ಬರೂ ಇಟ್ಕೋಬೇಕು ನೀವು. ಗೋಲ್ಡ್ ಮತ್ತು ಡೈಮಂಡು ಇಬ್ಬರು ಒಂದು ಸೇಮ್ ಸೆಟ್ ಆಫ್ ಡಿಸೈನರ್ಸ್ ಮಾಡ್ತಾರೆ. ಅವರೇ ಮಾಡ್ತಾರೆ ಸೇಮ್ ಸೆಟ್ ಆಫ್ ಡಿಸೈನರ್ಸ್ ಮಾಡ್ತಾರೆ. ಆ ಥರ ಬೇರೆ ಯಾರೋ ಬೇಕು ಅಂತ ಅಷ್ಟು ಎಕ್ಸ್ಕ್ಲೂಸಿವ್ ಬೇಕಂತಿಲ್ಲ. ಪ್ರತಿದಿನ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಸೊ ಈ ಜಾಸ್ತಿ ಆಗ್ತಾ ಇರೋದು ನಿಮ್ಗೆ ಲಾಸ್ ಅಂತ ಅನ್ಸುತ್ತಾ? ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತೇ ಹೋಗಿ ನಾನು ಗೋಲ್ಡಿಗೆ ಒಂದು ಅಡ್ವಾನ್ಸ್ ಕೊಡ್ತೀನಿ, ಲಾಕ್ ಮಾಡಿಬಿಡ್ತೀನಿ, ನಾಳೆ ಬಂದಾಗ ಆ ಗೋಲ್ಡ್ ರೇಟೇ ಜಾಸ್ತಿ ಆಗಿರುತ್ತೆ. ಸೊ ಇದು ಲಾಸ್ ಅಲ್ವಾ ನಿಮಗೆ? ಸೊ ಏನಾಗ್ತದೆ ಅಂತ ಹೇಳಿದರೆ, ಈಗ ಇವತ್ತು ಕಸ್ಟಮರ್ ಇವತ್ತು ಬಂದರು, ನಂಗೆ ಅಡ್ವಾನ್ಸ್ ಕೊಟ್ಟರು, ಹೌದು, ಇವತ್ತಿನ ರೇಟ್ ಬುಕ್ ಆಯಿತು, ನಾನು ಇವತ್ತು ಪರ್ಚೇಸ್ ಮಾಡಿ ಆಯಿತು ಅವರ ಹೆಸರಲ್ಲಿ ನಾನು ಪರ್ಚೇಸ್ ಮಾಡಿ ಆಗ್ತದೆ. ಸೊ ನಾಳೆ ಅವ್ರಿಗೆ ಜಾಸ್ತಿ ಆದರೆ ಅವ್ರಿಗೇನು ಲಾಸ್ ಆಗಿ, ನಾನು ಅವರ ಪರವಾಗಿ ಪರ್ಚೇಸ್ ಮಾಡಿ ಆಗಿದೆ, ಅವನಿಗೆ ಅಡ್ವಾನ್ಸ್ ಕೊಟ್ಟ ಹಾಗೆ ನಾವು 75% ಅಡ್ವಾನ್ಸ್ ರಿಕ್ವೆಸ್ಟ್ ಮಾಡ್ತೇವೆ ಕಸ್ಟಮರ್ ಹತ್ರ. ನಿಮ್ಗೆ ಏನಾದರೂ ಇವತ್ತು ಬೇಕಂತೇಳಿ ಆದರೆ ನಮ್ಮ ಹತ್ರ ಡಿಸೈನ್ ಇರಲಿಲ್ಲ, ನಿಮಗೆ ನಿಮ್ಮ ಮನಸ್ಸು ಪ್ರಕಾರ ಮಾಡಿಕೊಡ್ಬೇಕಂತೇಳಿ ಆದರೆ ನೀವು ನನಗೆ ಅಡ್ವಾನ್ಸ್ ಕೊಡಿ, 75% ನಾನು ನಿಮ್ಮ ಹೆಸರಲ್ಲಿ ಬುಕ್ ಮಾಡಿ ರೇಟ್ ಫಿಕ್ಸ್ ಮಾಡ್ತೀನಿ ಅಂತ. ಕೆಲವು ಜ್ಯುವೆಲ್ಲರ್ಸ್ 10% ಸಾಕು ಅಂತಾರೆ, ಅದು ಅವರು ಬಿಟ್ಟಿದ್ದು, ಅದು ಅವ್ರಿಗೆ ಬಿಟ್ಟು. ಅದಿನ ಇವತ್ತಿನ ಕಾಲದ ಚೇಂಜ್ ಆಗಿದ್ದು. ಈ ಕಸ್ಟಮರನ್ನು ಹೇಗೆ ನಾವು ಅಟ್ರಾಕ್ಟ್ ಮಾಡೋ ದೃಷ್ಟಿಯಲ್ಲಿ ಇದನ್ನು ಮಾಡ್ತಿದ್ದಾರೆ. 10%. ಸೊ ಅದರಿಂದ ಜ್ಯುವೆಲ್ಲರಿಗೆ ಏನು ಸಮಸ್ಯೆ ಇಲ್ಲ, ಜ್ಯುವೆಲ್ಲರ್ಸ್ಗೆ ಏನಾದರೂ ಲಾಸ್ ಆಗೋದು ಆ ಥರದ್ದು ಏನೂ ಆಗಲ್ಲ. 10% ಆ್ಯಕ್ಚುಲಿ ಅವ್ನಿಗೆ ಅಷ್ಟು ಪರ್ಚೇಸ್ ಮಾಡಿ ವರ್ಕಿಗೆ ಹಾಕಲೇಬೇಕು. ಡೆಫಿನೆಟ್ಲಿ ಅದರಲ್ಲಿ ಸ್ವಲ್ಪ ಜ್ಯುವೆಲ್ಲರಿಗೆ ಲಾಸ್ ಆಗ್ತದೆ, ಜ್ಯುವೆಲ್ಲರಿ ಖಂಡಿತ ಲಾಸ್ ಆಗ್ತದೆ. ಅವ್ರು ಮೊದಲೇ ಪರ್ಚೇಸ್ ಮಾಡಿರ್ತಾರಲ್ಲ. ಈಗ ನೀವು ಹೇಳಿದಾಗೆ ಗೋಲ್ಡ್ ಆರ್ನಮೆಂಟ್ ಮಾಡೋ ಮುಂಚೆನೆ ಅವನೊಂದು ಗೋಲ್ಡನ್ನು ಪರ್ಚೇಸ್ ಮಾಡಿರ್ತಾರೆ, ಅದು ಅವ್ರು ಮಾಡಿರ್ತಾರೆ, ಅದಕ್ಕೂ ವ್ಯಾಲ್ಯೂ ಇದೆಯಲ್ಲ. ಅವ್ರು ಮಾಡಿದ ಸಹ ಈಗ ನನ್ನ ಚಿನ್ನ ಆದರೂ ಕೂಡ ನಂಗೆ ಅದಕ್ಕೆ ವ್ಯಾಲ್ಯೂ ಇದೆಯಲ್ಲ. ಬಟ್ ಆವಾಗ ಆ ವ್ಯಾಲ್ಯೂ ಕಮ್ಮಿ ಇತ್ತು. ಈಗ ನಿನ್ನೆ ನಾನು ಫಾರ್ ಎಕ್ಸಾಂಪಲ್ ನಾನೀಗ ಜ್ಯುವೆಲ್ಲರಿ ನಡೆಸ್ತಾ ಇದ್ದೀನಿ ಅನ್ಕೊಳ್ಳ, ನಿನ್ನೆ ರೇಟಿಗೆ ನಾನು ಒಂದು 10 kg ಚಿನ್ನ ತೊಗೊಂಡಿದ್ದೀನಿ. ನಿನ್ನೆ ಇದ್ದಿದ್ದು ಒಂದು 10,000 ರೂಪಾಯಿ, ಇವತ್ತಿಗೆ 12,000 ಬಂದಿದೆ. ಸೊ ನಾನು 10,000ಕ್ಕೆ ತೊಗೊಂಡಿದ್ದೀನಿ. ಸೊ ನೀವು 10,000ದು ತೊಗೊಂಡಿದ್ದು ಆ ಚಿನ್ನ ನೀವು ಹೇಗೆ ತೊಗೊಂಡ್ರಿ? ಆ ದಿವಸ 10 ಕಿಲೋ ನಿಮ್ಗೆ ಸೇಲ್ ಆಗಿರಬೇಕು, ಹೌದಲ್ಲ? ಆ ದಿವಸ 10 ಕಿಲೋ ಸೇಲ್ ಆದ ಕಾರಣ ನೀವು ಅದು 10 ಕಿಲೋ ಪರ್ಚೇಸ್ ಮಾಡ್ಲಿಕ್ಕಾಯ್ತು. ಇಲ್ಲ, ಯು ಹ್ಯಾವ್ ಟು ಬ್ರಿಂಗ್ ಇನ್ ಅಡಿಷನಲ್ ಫಂಡ್ಸ್. ಸೊ ನಮ್ದು ಬಿಸ್ನೆಸ್ ಹೇಗೆ ನಡೆಯೋದು ಅಂತ ಹೇಳಿದರೆ, ನಮ್ದು ಇನ್ವೆಂಟ್ರಿ ಏನಿದೆ, ನಾನು ನಿಮ್ಗೆ ಅವಾಗ ಹೇಳಿದೆ, ಒಂದು ಶೋರೂಮಲ್ಲಿ 25 ಕಿಲೋ ಸ್ಟಾಕ್ ಇದೆ. ಇವತ್ತು ಏನು ಸೇಲ್ ಆಯಿತು, ನಾನು ಇಮಿಡಿಯೇಟ್ಲಿ ಅದನ್ನು ಬೈ ಮಾಡ್ತೀನಿ, ನಮ್ಮ ಇನ್ವೆಂಟ್ರಿಯನ್ನು ಬ್ಯಾಲೆನ್ಸ್ ಮಾಡ್ತೀನಿ. ಸೊ ನನಗೆ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಇಟ್ ಡಸ್ ನಾಟ್ ಅಫೆಕ್ಟ್. ಸೊ ನಮ್ಗೆ ಅದ್ರ ಏನು ವ್ಯಾಲ್ಯೂಡೇಷನ್ ಒಂದೇ, ನಮ್ಮ ಬೆನಿಫಿಟ್ ಇರೋದು, ನಮ್ಮ ಪ್ರಾಫಿಟ್ ಇರೋದು, ವ್ಯಾಲ್ಯೂಡೇಷನ್ ಒಂದೇ ಇರೋದು. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವಶನ್. ಎಸ್ ಕರೆಕ್ಟ್. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ತುಂಬ ಜ್ಯುವೆಲ್ಲರ್ಸ್ ಅದನ್ನೇ ಹೇಳ್ತಾರೆ, ಇಲ್ಲ ನಂಗೆ ಲಾಸ್ ಆಯಿತು ಅಂತ ಹೇಳ್ಬಿಡ್ತಾರೆ. ಈಗ ನಾನು ಒಬ್ಬ ಸಾಮಾನ್ಯ ಕಸ್ಟಮರು, ನಾನು ಹೋದಾಗ ನನಗೇನು ಗೊತ್ತಿರೋದಿಲ್ಲ. ಬಟ್ ಇಲ್ಲ, ನೀವು ಇವತ್ತಿನ ರೇಟಲ್ಲಿ ನೀವು ಮೊನ್ನೆ ಎಲ್ಲಾದರೂ ಕೊಟ್ಟಿರ್ಬೋದು, 75% ಇರಲಿ, ಅಷ್ಟೇ ನೀವೆಲ್ಲಾದ್ರೂ ಕೊಟ್ಟಿದ್ರು ನನಗೆ ಲಾಸ್ ಆಯಿತು ಅಂತ ಹೇಳ್ಬಿಡ್ತಾರೆ. ಮತ್ತು ಅದಕ್ಕೆ ಅಡಿಷ್ನಲ್ ಚಾರ್ಜಸ್ ಹಾಕೋಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೆ ಹೇಳಿದೆ. ಇಲ್ಲ, ಅದಾಗೋದಿಲ್ಲ. ಓಕೆ, ಪ್ರಕಾರ ಅದಾಗೋದಿಲ್ಲ. ಓಕೆ, ನಾನೀಗ ಇವತ್ತು ಬೆಳಗ್ಗೆ ಗೂಗಲಲ್ಲಿ ಚೆಕ್ ಮಾಡಿದೆ, ಒಂದು ಗೋಲ್ಡ್ ರೇಟ್ ಇದೆ, ನಾನು ನಿಮ್ಮ ಶಾಪಿಗೆ ಬರ್ತೀನಿ, ಆ ಗೋಲ್ಡ್ ರೇಟ್ ನೀವು ತೋರಿಸ್ತೀರಾ, ಬಟ್ ಅದ್ರ ಮೇಲೆ ಅಡಿಷ್ನಲ್ ಚಾರ್ಜಸ್ ಹಾಕ್ತೀರಾ. ಯಾವೆಲ್ಲ ಅಡಿಷ್ನಲ್ ಚಾರ್ಜಸ್ ಬೀಳ್ತವೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಗೂಗಲಲ್ಲಿ ನೋಡಿದ್ರು ಕೂಡ ಅಲ್ಲಿ ಹೋದಾಗ ಇನ್ನೊಂದು ಹೊಸ ರೇಟನ್ನು ಹೇಳ್ತಾರೆ, ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಹೇಳ್ತಾರೆ. ಇದು ಯಾಕೆ? ಸೊ ರೇಟ್ ಹೇಗೆ ಫಿಕ್ಸ್ ಆಗ್ತದೆ ಅಂತ ಹೇಳಿದರೆ, ಈಗ ಸದ್ಯಕ್ಕೆ ಎಲ್ಲ ಇಡೀ ಇಂಡಿಯಾದಲ್ಲಿ ಪ್ರತಿಯೊಂದು ಸಿಟಿಯಲ್ಲಿ, ಪ್ರತಿಯೊಂದು
ಊರಿನಲ್ಲಿ ಒಂದು ಜ್ಯುವೆಲರ್ಸ್ ಅಸೋಸಿಯೇಷನ್ ಅಂತ ಇದೆ. ಈ ಜ್ಯುವೆಲರ್ಸ್ ಅಸೋಸಿಯೇಷನ್ ರೇಟ್ ಫಿಕ್ಸ್ ಮಾಡ್ತದೆ. ಸೊ ಈ ರೇಟ್ ಫಿಕ್ಸ್ ಮಾಡುವಾಗ ಇದು ಗೋಲ್ಡ್ ರೇಟ್ ಹೇಗೆ ಅಂತ ಹೇಳಿದರೆ ಇಟ್ ಇಸ್ ಡೈನಾಮಿಕ್, ಚೇಂಜ್ ಆಗ್ತಾ ಇರ್ತದೆ, ಬೆಳಗ್ಗೆಯಿಂದ ರಾತ್ರಿ ಚೇಂಜ್ ಆಗ್ತಾ ಇರ್ತದೆ. ವಿನವರ್ ನೋ ಬೆಳಗ್ಗೆ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಸೊ ಅದಕ್ಕೊಂದು ದೇ ಆ್ಯಡ್ ಒಂದು ಸ್ಮಾಲ್ ಮಾರ್ಜಿನ್ ಟು ದ ಏನು ಆ ದಿವಸ ರೇಟ್ ಬಂದಿದೆ, ಬೆಳಗಿನ 11 o'clock ಏನು ರೇಟ್ ಬಂತು, 11 o'clock ರೇಟಿಗೆ ಒಂದು ಸಣ್ಣ ಮಾರ್ಜಿನ್ ಆ್ಯಡ್ ಮಾಡಿ ದೇ ವಿಲ್ ಸರ್ಕ್ಯುಲೇಟ್ ದ ರೇಟ್. ಈ ರೇಟ್ ಇವತ್ತು ಇಡ್ಬೋದು ಅಂತೇಳಿ. ಸೊ ದಟ್ ಈಸ್ ವೈ ಸಾಧಾರಣ ಎಲ್ಲ ಕಡೆ ಒಂದೇ ಈಗ ಬೆಂಗಳೂರಲ್ಲಿ 3-4 ಅಸೋಸಿಯೇಷನ್ ಇದೆ, ಹಾಗಾಗಿ ನಿಮಗೆ ರೇಟ್ ಬೇರೆ ಬೇರೆ ಇರ್ತದೆ. ಈಗ ನಮ್ಮ ಉಡುಪಿಲೆಲ್ಲ ಒಂದೇ ಅಸೋಸಿಯೇಷನ್ ಇದೆ, ಎಲ್ಲ ಅಂಗಡಿಯಲ್ಲಿ ಒಂದೇ ರೇಟ್ ಇರ್ತದೆ. ಸೊ ಅಸೋಸಿಯೇಷನ್ ಫಿಕ್ಸ್ ಮಾಡುತ್ತೆ ರೇಟ್ ಎಷ್ಟು ಅಂತ, ರೇಟ್ ಫಿಕ್ಸ್ ಮಾಡ್ತಾರೆ. ಓಕೆ ಓಕೆ. ನಾವೇನು ಇವತ್ತು ಗೂಗಲಲ್ಲಿ ನೋಡ್ತೀವಿ ಅಥವಾ ಸ್ಟ್ಯಾಂಡರ್ಡ್ ಅಂತ ಏನಿರುತ್ತೆ ಅದಿರಲ್ಲ, ಅದರ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ. ಯಾಕಂದರೆ ಈಗ ಇವತ್ತು ನಾನು ರೇಟ್ ಫಿಕ್ಸ್ ಮಾಡಿದ ಮೇಲೆ ಥ್ರೂಔಟ್ ದ ಡೇ ನಾನು ಅದೇ ರೇಟ್ ನಿಮ್ಗೆ ಕೊಡ್ತಾ ಇದ್ದೇನೆ, ಅದೇ ರೇಟಲ್ಲಿ ಸೇಲ್ ಮಾಡ್ತಾ ಇದ್ದೇನೆ. ವೆದರ್ ಇಟ್ ಈಸ್ ಗೋಯಿಂಗ್ ಹೈಯರ್, ಹೆಚ್ಚು ಹೋಗ್ಬೋದು ಕಮ್ಮಿ ಬರ್ಬೋದು ನಮ್ಗೆ ಗೊತ್ತಿಲ್ಲ. ಆದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಡಿಫ್ರೆನ್ಸ್ ಇದ್ದರೆ, ಈಗ 200 ಮೊನ್ನೆ ಒಂದು 200 ರೂಪಾಯಿ ಡಿಫ್ರೆನ್ಸ್ ಬಂತು, ಕಮ್ಮಿ ಬಂತು, ಆವಾಗ ನಾವು ಕಮ್ಮಿ ಮಾಡಿದ್ವಿ ರೇಟ್. ಅಂದರೆ ಒಂದೇ ದಿನದಲ್ಲಿ 200 ರೂಪೀಸ್ ಕಮ್ಮಿ ಆಯಿತು ಇತ್ತೀಚೆಗೆ, ಒಂದು ವಾರ ಮುಂಚೆ. ಆವಾಗ ಇಮಿಡಿಯೇಟ್ಲಿ ವಿ ಬ್ರಾಟ್ ಡೌನ್ ದ ರೇಟ್. ಸೊ ಇಂಥ ಸಿಚುವೇಶನ್ಗೋಸ್ಕರ ವಿ ಆ್ಯಡ್ ಅ ಸ್ಮಾಲ್ ಮಾರ್ಜಿನ್ ಟು ದಟ್ ರೇಟ್. ಆ ದಿವಸ ಬೈಯಿಂಗ್ ರೇಟ್ ಏನಿದೆ 11 o'clock ಏನು ರೇಟ್ ಬರ್ತದೆ ಆ ರೇಟಿಗೆ ಒಂದು ಮಾರ್ಜಿನ್ ಇಟ್ಟು ವಿ ಸೆಲ್. ಹಾಗೆ ನಿಮಗೆ ಡಿಫ್ರೆನ್ಸ್ ಕಾಣ್ತದೆ ಗೂಗಲಲ್ಲಿ ಮತ್ತೆ ಇದ್ರೆ. ಅದಾದಮೇಲೆ ಅಡಿಷ್ನಲ್ ಚಾರ್ಜಸ್ ಏನಿರುತ್ತೆ? ಅದು ನಮಗೆ GST ಒಂದೇ ಬರುತ್ತೆ, ಮತ್ತೇನು ಬರ್ತದೆ ನಿಮಗೆ ಬರೋದು. ನಮಗೆ ಗೋಲ್ಡ್ ಪ್ರೈಸ್ ಆಫ್ ದ ಆರ್ನಮೆಂಟ್, ಅದರ ಮೇಕಿಂಗ್ ಚಾರ್ಜಸ್ ಆ್ಯಂಡ್ GST ಮೂರೇ ಫ್ಯಾಕ್ಟರ್. ಅಫ್ಕೋರ್ಸ್ ಸ್ಟೋನ್ಸ್ ಎಲ್ಲ ಇದೆ, ಸ್ಟೋನ್ ಚಾರ್ಜ್ಗಳು ಬರ್ತವೆ. ಅದು ಬಿಟ್ಟರೆ ಅಡಿಷ್ನಲ್ ಚಾರ್ಜಸ್ ಅಂತ ಏನೂ ಇರಲ್ಲ. ಓಕೆ. ಈಗ ನಾನು ಹ್ಯಾಂಡ್ಲಿಂಗ್ ಅಂತ ಏನು ಬರೋದಿಲ್ಲ. ಈಗ ನಾನೊಂದು ಗೋಲ್ಡ್ ಶಾಪ್ ಹೋಗ್ತೀನಿ, ಅಲ್ಲಿ GST ಪ್ಲಸ್ ಅವತ್ತಿನ ರೇಟ್ ಏನಿದೆ ಅದನ್ನು ನೋಡ್ತೀನಿ, ಆನಂತರ ಹಾಲ್ ಮಾರ್ಕ್ ಇದೆಯಾ ಅಂತ ನೋಡ್ತೀನಿ. ಇಷ್ಟು ನೋಡಿದ್ರೆ ಓಕೆ, ನಾನು ಬೈ ಮಾಡ್ಬೋದು. ಅದರಿಂದ ಏನೋ ಸಮಸ್ಯೆ ಆಗಲ್ಲ ನನಗೆ, ಧೈರ್ಯದಿಂದ ಬೈ ಮಾಡ್ಬೋದು ಖಂಡಿತ. ಓಕೆ. ಮಾರ್ಕೆಟಿಂಗಿಂದ ಬಂದಾಗ ಈ ಗೋಲ್ಡ್ ಜ್ಯುವೆಲರಿ ಇದರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗಿರುತ್ತೆ? ಮಾರ್ಕೆಟಿಂಗಲ್ಲಿ ATL ಆ್ಯಕ್ಟಿವಿಟಿ ಆ್ಯಂಡ್ BTL ಆ್ಯಕ್ಟಿವಿಟಿ ಅಂತ ಹೇಳಿದರೆ ಅಬೋವ್ ದ ಲೈನ್ ಬಿಲೋ ದ ಲೈನ್ ಅಂತ ಹೇಳೋದು ನಾವು. ಅಂತ ಹೇಳಿದರೆ ಏನಪ್ಪ, ಇದು ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ಆರ್ ಹೋರ್ಡಿಂಗ್ಸ್, ಸೊ ಇದೆಲ್ಲ ಆಲ್ ದಿಸ್ ಕಮ್ ಅಂಡರ್ ದ ATL ಆ್ಯಕ್ಟಿವಿಟಿ. ಸೊ ಇದರಲ್ಲಿ ನಾವು ಏನು ಇಟ್ ಇಸ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಟು ದ ಜನರಲ್ ಪಬ್ಲಿಕ್. ಸೊ ಇಂಥ ಒಂದು ಸ್ಟೋರ್ ಇಲ್ಲಿ ಇದೆ, ಸೊ ಯು ಟ್ರೈ ಟು ನಾವು ಏನಾದ್ರು ಆರ್ನಮೆಂಟ್ ಡಿಸ್ಪ್ಲೇ ಮಾಡಿ ಜನರಿಗೆ ಒಂದು ಆಸೆಯನ್ನು ಹುಟ್ಟಿಸೋದು, ಅಂದರೆ ಇಂಥ ನಮ್ಮಲ್ಲಿ ಸಿಗ್ತದೆ ಅಂತ ಹೇಳಿ. ಸೊ ಇದು ಆದರೆ ಅದರಿಂದ ಬಿಸ್ನೆಸ್ ಆಗ್ತದ ನಮ್ಗೆ ಗೊತ್ತಿಲ್ಲ. ಸೊ ಬಟ್ ದೆನ್ ಜನರು ನೋಡ್ತಾರೆ, ಖಂಡಿತ ನೋಡ್ತಾರೆ. ಕೆಲವರು ನೋಡಿ ಬಂದವರು ಇದ್ದಾರೆ, ಇಲ್ಲ ಹೇಳೋದಿಲ್ಲ. ಬಿಲೋ ದ ಲೈನ್ ಅಂತ ಹೇಳಿದರೆ ಇದು ಡೋರ್ ಟು ಡೋರ್ ಆ್ಯಕ್ಟಿವಿಟಿ. ಅದೇ ಕೆಲವು ಫಂಕ್ಷನ್ಗಳಾಗಲಿ, ಸೊ ಎಕ್ಸಾಂಪಲ್ ಏನಾದರೂ ಸ್ಪೋರ್ಟ್ಸ್ ಇವೆಂಟ್ ಆಗ್ತಾ ಇದೆ, ಇಲ್ಲ ಏನಾದರೂ ದೇವಸ್ಥಾನದಲ್ಲಿ ಏನೋ ಒಂದು ಇವೆಂಟ್ ಆಗ್ತಾ ಇದೆ, ಸೊ ಅಲ್ಲಿ ಹೋಗಿ ನಮ್ದೊಂದು ಕಿಯೋಸ್ಕ್ ಹಾಕಿ ಅಲ್ಲಿ ನಾವು ಅಲ್ಲಿ ಕೂತು ನಮ್ಮ ಪ್ಯಾಂಪ್ಲೆಟ್ಸ್ ಸಮಥಿಂಗ್ ಟು ಟಾಕ್ ಅಬೌಟ್ ಅಸ್, ನಮ್ಮ ಬಗ್ಗೆ ಮಾತಾಡಿ ಗಿರಾಕಿಯನ್ನು ನಾವು ವಿ ಮೇಕ್ ದೆಮ್ ಸೇ ದಟ್ ನಾವು ಕೂಡ ಇಂಥ ಜಾಗದಲ್ಲಿ ಇದ್ದೀವಿ, ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಇಂಥ ವೆರೈಟಿ ಆರ್ನಮೆಂಟ್ ಇದೆ, ನಮ್ಮಲ್ಲಿ ಇಂಥ ಸೇವಿಂಗ್ ಸ್ಕೀಮ್ ಪ್ಲ್ಯಾನ್ಗಳಿದೆ, ಬರ್ಬೋದು ನೀವು ಅಂತೇಳಿ. ಸೊ ದೀಸ್ ಆರ್ 2 ಟೈಪ್. ಒಂದು BTL ಡೋರ್ ಟು ಡೋರ್, ಮತ್ತು ಇಂಥ ಸಣ್ಣ ಪುಟ್ಟ ಇವೆಂಟ್ ಮಾಡುವಂಥದ್ದು. ಇನ್ನೊಂದು ಇದು ATL. ಸೊ ಇದೊಂದು ಎರಡಿದೆ. ಓಕೆ. ಹೈಲಿ ಕಾಂಪಿಟೇಟಿವ್ ಇದು. ನಾವು ಇವತ್ತು ನೋಡಿದ್ರೆ ನೀವು ರಸ್ತೆಗೆ ಇಳಿದ್ರೆ ಸಾಕು, ಬೇರೆ 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 ಶಾಪ್ಸ್ ಎಲ್ಲ ಇದಾವೆ, ಅದು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿದ್ದಾವೆ. ನಮ್ಮ ರಾಜ್ಯದ ಬಿಟ್ಟು ಬೇರೆ ಬೇರೆ ರಾಜ್ಯದ್ದು ಗೋಲ್ಡ್ ಶಾಪ್ಗಳಿದ್ದಾವೆ, ಬ್ರ್ಯಾಂಡ್ಗಳಿದ್ದಾವೆ. ಸೊ ಇದರ ಮಧ್ಯೆ ಸರ್ವೈವ್ ಆಗೋದೇ ಒಂದು ದೊಡ್ಡ ಸಮಸ್ಯೆ. ಈಗ ನಿಮ್ಮದು ಒಂದು 20 ಬ್ರಾಂಚ್ಗಳಿದ್ದಾವೆ. ಮುಂದಿನ ಪ್ಲ್ಯಾನ್ ಏನಿದೆ? ಬೆಂಗಳೂರಲ್ಲಿ ಇತ್ತೀಚೆಗೆ ನೀವು ತೆರೆದಿದ್ದೀರಿ, ನೋಡಿದ್ವಿ ನಾವು, ಅದನ್ನು ಭಾಳ ದೊಡ್ಡದಾದಂಥ ಒಂದು ಜ್ಯುವೆಲ್ರಿ ತೆರೆದಿದ್ದೀರಿ. ಸೊ ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇವತ್ತೆಲ್ಲಾದರೂ ನಾನು ಜ್ಯುವೆಲ್ರಿ ಓಪನ್ ಮಾಡಬೇಕು ಅಂತ ಇದ್ದರೆ ಸ್ಪೇಸ್ ಇದೆಯಾ? ನಾನು ಮಾಡ್ಬೋದಾ? ಇದು ನನಗೆ ಕೇಳ್ತಾ ಇರೋದಾ ನೀವು ಮಾಡ್ಬೇಕಂತ ಆಲೋಚನೆ? ಒಂದು ವೇಳೆ ನಾನು ನನ್ನಂಥವರು ಮಾಡಬಹುದಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸರಿ, ನನಗೆ ಫ್ರ್ಯಾಂಕ್ಲಿ ಈ ಪ್ರೈಸ್ ಇಷ್ಟು ಜಾಸ್ತಿ ಆದಮೇಲೆ ಒಂದು ನೀವು ಹೊಸೊಬ್ಬರು ಇದಕ್ಕೆ ಎಂಟ್ರಿ ಆಗೋದು ಎಟ್ ದ ಮೂಮೆಂಟ್ ಸ್ವಲ್ಪ ಡಿಫಿಕಲ್ಟ್ ಅಂತ ಕಾಣ್ತಾ ಇದೆ. ಅದೇ ಇಷ್ಟು ಬಂಡವಾಳ ಹಾಕಿ ಅವ್ರು ಸ್ಟಾರ್ಟ್ ಮಾಡಬೇಕಂತೇಳಿ ಅಂತ. ಬಟ್ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ. ಬಿಕಾಸ್ ನಾವು ವಿ ಹ್ಯಾವ್ ಎ ಹ್ಯೂಜ್ ಪಾಪ್ಯುಲೇಷನ್ ಇಲ್ಲಿ ಬೆಂಗಳೂರು, ಎಸ್ಪೆಷಲಿ ಬೆಂಗಳೂರಲ್ಲಿ. ಇಲ್ಲಿ ಬೆಂಗಳೂರಲ್ಲಿ 4-5 ಸ್ಟೋರ್ ಹಾಕುವ ಒಂದು ಚಾನ್ಸ್ ಕೂಡ ಇದೆ, ಮಾಡ್ಬೋದು. ಅಷ್ಟು ಬಿಸ್ನೆಸ್ ಇದೆ. ಮತ್ತು ಬಿಸ್ನೆಸ್ ಹೇಗೆ ಅಂತ ಹೇಳಿದರೆ, ಒಂದೇ ಏರಿಯಾದಲ್ಲಿ ಒಂದು ಸ್ಯಾಚುರೇಷನ್ ಬಂದ ಮೇಲೆ ಯು ವಿಲ್ ಹ್ಯಾವ್ ಟು ಮೂವ್ ಟು ಅನದರ್ ಏರಿಯಾ.
ಆವಾಗ ಮಾತ್ರ ನಿಮಗೆ ಗ್ರೋತ್ ಬರ್ಲಿಕ್ಕೆ ಒಂದು ಸಾಧ್ಯತೆ ಇದೆ, ಇಲ್ಲ ಗ್ರೋತ್ ಬರೋದಿಲ್ಲ. ಸೊ ಇದು ಇನ್ನೊಂದು ರೀಸನ್ ನಾವು 20 ಸ್ಟೋರ್ ಮಾಡ್ಲಿಕ್ಕೆ ಸಹ ಕಾರಣ ಅದು ಅದೇ. ನಾವು ಗ್ರೋತ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ನೋಡುದು, ನಾಟ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ. ವಾಲ್ಯೂಮ್ ಅಂತ ಹೇಳಿದ್ರೆ ನಾನು ದಿನಕ್ಕೆ ಒಂದು 5 ಕಿಲೋ ಸೇಲ್ ಮಾಡ್ತಾ ಇದ್ರೆ ಅದಲ್ಲಿ ಸ್ಟಾಗ್ನೆಂಟ್ ಆಯ್ತು, ಇಲ್ಲ ಅಲ್ಲಿ ಕಮ್ಮಿ ಆಯ್ತು, 5ರಿಂದ 4 ಕಿಲೋ ಆಯ್ತು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಗೋ ಟು ಡಿಫ್ರೆಂಟ್ ಏರಿಯಾ. C-to-8 ನಾನು 5 ಕಿಲೋ ಅಚೀವ್ ಮಾಡಿ, ಇಲ್ಲ 6 ಕಿಲೋ ಅಚೀವ್ ಮಾಡ್ಬೇಕಂತೇಳಿ. ಹಾಗೆ ಬೆಂಗಳೂರಲ್ಲಿ ಕೂಡ 3-4 ಕಡೆ ಹಾಕೋ ಪ್ಲಾನ್ ಮಾಡ್ಬೋದು, ಸ್ಟೋರ್ಸ್ ಹಾಕ್ಬೋದು. ಈಗ ತುಂಬ ಬೇರೆ ಬೇರೆ ಜ್ಯುವೆಲ್ಲರ್ಸ್ಗಳು ಅದನ್ನು ಪ್ರಮೋಟ್ ಮಾಡೋ ದೃಷ್ಟಿಯಿಂದಲೂ ಅಥವಾ ಜನ ಬರಲಿ ಅನ್ನೋ ದೃಷ್ಟಿಯಿಂದಲೂ ಒಂದಷ್ಟು ಸೇವಿಂಗ್ ಸ್ಕೀಮ್ಗಳು ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಪ್ರತಿ ತಿಂಗಳು ಇಷ್ಟಿಷ್ಟು ಇನ್ವೆಸ್ಟ್ ಮಾಡಿ ಅಂತೆಲ್ಲ ಹೇಳ್ತವೆ. ಅದು ಒಬ್ಬ ಕಸ್ಟಮರ್ ದೃಷ್ಟಿಯಿಂದ ನನಗೆ ಲಾಭನಾ ಅಥವಾ ಒಬ್ಬ ಅಂಗಡಿ ಇಟ್ಕೊಂಡಿರೋ ಓನರ್ ದೃಷ್ಟಿಯಿಂದ ನಿಮ್ಗೆ ಲಾಭನಾ? ಸೊ ಕಸ್ಟಮರ್ ದೃಷ್ಟಿಯಿಂದ ಖಂಡಿತ ಲಾಭ, ಯಾಕಂದರೆ ಈಸ್ ಡೂಯಿಂಗ್ ಸಮ್ ಸೇವಿಂಗ್ಸ್ ಪ್ಲಾನ್. ಈಗ ಓನರ್ ದೃಷ್ಟಿಯಿಂದ ಏನಂತ ಹೇಳಿದರೆ, ಈಗ ನಾನೊಂದು ಕಸ್ಟಮರ್ ಡಾಟಾ ಬೇಸ್ ಒಂದು ಬಿಲ್ಡಪ್ ಮಾಡಬೇಕು ಹೇಳಿ, ಆದರೆ ಒಂದು ಈಗ ಇಟ್ಸ್ ಎ ಫ್ಯೂಚರ್ ಬಿಸ್ನೆಸ್ ಅಂತ ಹೇಳ್ತೀವಿ ನಾವು. ಈಗ ನಾವು ಈ ಸರಿ ಈ ತಿಂಗಳು ಸ್ಕೀಮಿಗೆ ಎನ್ರೋಲ್ ಆದರೆ ನೆಕ್ಸ್ಟ್ 12th ಮಂತ್ ನಂತರ ಹೀಲ್ ಕಮ್ ಬ್ಯಾಕ್ ಟು ಮೀ ಫಾರ್ ಬಿಸ್ನೆಸ್. ಸೊ ನಂದು ಸ್ಟ್ರೆಂತ್ ಡೆವಲಪ್ ಆಗ್ತದೆ. 4 ಜನ ಇನ್ನೂ 4 ಜನರಿಗೆ ಹೇಳ್ತಾನೆ, ನೀವು ಅಲ್ಲಿ ಹೋಗ್ಬೋದು, ಅಲ್ಲಿ ಪ್ಲಾನ್ ಮಾಡೋ ಡಿಸೈನ್ಗಳಿದೆ, ಒಳ್ಳೆ ಸರ್ವಿಸ್ ಕೊಡ್ತಾರೆ, ಪ್ಯೂರಿಟಿ ಚೆನ್ನಾಗಿದೆ. ಸೊ ದಿಸ್ ಇಸ್ ಅನದರ್ ವೇ ಆಫ್ ಇಂಪ್ರೂವಿಂಗ್ ಅವರ್ ಸೇಲ್ಸ್ ಆಲ್ಸೋ. ಸೊ ನಮಗೆ ಟು ಬಿ ಫ್ರಾಂಕ್ಲಿ ನಾನು ವರ್ಕೌಟ್ ಮಾಡಿದ್ದೀನಿ. ಇಟ್ ಕಾಸ್ಟ್ ಮಿ ಅರೌಂಡ್ 16 to 18%. ಓಕೆ, 16 to 18% ನಮ್ದು ದಟ್ ಈಸ್ ಮೈ ಇಂಟ್ರೆಸ್ಟ್ ಕಾಸ್ಟ್ ಆನ್ ಸ್ಕೀಮ್. ನಾನು ಸ್ಕೀಮ್ ಎಲ್ಲ ಮಾಡಿದರೆ. ಸೊ ಬಟ್ ವಿ ಅಟ್ರಿಬ್ಯೂಟ್ ದಟ್ ಟು ಪ್ರಮೋಷನಲ್ ಎಕ್ಸ್ಪೆನ್ಸಸ್ನ ಹಾಕ್ತೀವಿ, ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸ್ಗೆ ಹಾಕ್ತೀವಿ. ಓಕೆ, ಹಾಗೆ ಮಾಡಿ. ಬಟ್ ಅದರ ಫ್ಯೂಚರ್ ಬಿಸ್ನೆಸ್ ಅದನ್ನು ನೆಕ್ಸ್ಟ್ ಅವ್ರ ಹತ್ರ ಈಗ ನೆಕ್ಸ್ಟ್ 12 ತಿಂಗಳ ನಂತರ ಅವ್ರು ಬರ್ತಾರೆ, ಈ ಸ್ಕೀಮ್ ಬರ್ತಾರೆ. ಬಂದ ಮೇಲೆ ಹಿ ಮೈಟ್ ಬೈ ಮೋರ್ ಫ್ರಮ್ ಅಸ್. ನಮ್ಗೆ ಜಾಸ್ತಿ ಪರ್ಚೇಸ್ ಮಾಡೋ ಸಂದರ್ಭ ಇದೆ. ಇನ್ನೇನಾದ್ರು ಫಂಕ್ಷನ್ ಇರ್ಬೋದು, 4 ಜನರಿಗೆ ಹೇಳ್ಬೋದು. ಸೊ ನಾವು ಫ್ಯೂಚರ್ ಬಿಸ್ನೆಸ್ ಅಂತ ನಾವು ಅದನ್ನು ಮನಸ್ಸಿಗೆ ಇಟ್ಕೊಳ್ಳೋದು. ಫ್ಯೂಚರ್ ಪ್ಲಾನ್ಸ್ ಏನು ಸರ್ ಆಭರಣದ್ದು? ಮಾಡಬೇಕು, ನಮಗೆ ಬೆಂಗಳೂರು ಇನ್ನೊಂದು 2 ಸ್ಟೋರ್ ಮಾಡಬೇಕು ಒಂದಿದೆ. ಅದು ಈಗ ಸ್ವಲ್ಪ ವೇಟ್ ಆ್ಯಂಡ್ ವಾಚಲ್ಲಿ ಇದ್ದೀವಿ. ಈ ಪ್ರೈಸ್ ತುಂಬ ಹೈ ಹೋದ ಕಾರಣ ಗೋಲ್ಡ್ ಆರ್ ಸಿಲ್ವರ್ ಆಗಲಿ ತುಂಬ ಹೈ ಹೋಗಿದೆ. ಇನ್ನೊಂದು 6 months ನಂತರ ಆಲೋಚನೆ ಮಾಡಬೇಕಂತ. ಕೊನೆಯದಾಗಿ ಯಾರಾದರೂ ಹೊಸಬ್ರು ಜ್ಯುವೆಲ್ಲರಿ ಶಾಪನ್ನು ಓಪನ್ ಮಾಡಬೇಕು ಅಂತಿದ್ರೆ, ಈ ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅಂತಿದ್ರೆ ಏನು ಟಿಪ್ಸ್ ಕೊಡ್ತೀರಿ? ಸೊ ನಮ್ಮದು ಈಕ್ವೇಷನ್ ಇಸ್ ವೆರಿ ಸಿಂಪಲ್. ಯಾರಿಗಾದ್ರು ಓಪನ್ ಮಾಡಬೇಕಂತೇಳಿ ಆದರೆ ನಾನು ಫಸ್ಟ್ ಪುನಃ ಹೇಳಿದೆ, ಸ್ಟ್ರಾಂಗ್ ಪಾಲಿಸೀಸ್ ಅಂತ ಹೇಳಿದೆ ನಾನು. ಏನಪ್ಪ ಅಂತ ಹೇಳಿದರೆ, ಮೇಂಟೈನ್ ಎ ಪ್ರಾಪರ್ ಪ್ಯೂರಿಟಿ ಆಫ್ ದ ಜ್ಯುವೆಲ್ರಿ, ಟ್ರಾನ್ಸ್ಪರೆನ್ಸಿ ಇನ್ ಯುವರ್ ಬಿಸ್ನೆಸ್. ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದರೆ ಐದರ್ ನಾವು ಕಸ್ಟಮರಿಗೆ ತಿಳಿಸುವಂಥ ಇನ್ಫಾರ್ಮೇಷನ್ ಬಗ್ಗೆ ಆಗಲಿ, ಕಸ್ಟಮರಿಗೆ ಬಿಲ್ ಮಾಡಿ ಕೊಡುವಾಗ ಬಿಲ್ಲನ್ನು ಎಕ್ಸ್ಪ್ಲನೇಷನ್ ಮಾಡುವ ಒಂದು ವಿಷಯಗಳಾಗಲಿ, ಅಫ್ಕೋರ್ಸ್ ಕಸ್ಟಮರ್ ಸರ್ವಿಸ್ ಕೂಡ ಭಾರಿ ಇಂಪಾರ್ಟೆಂಟ್. ಈ ಪ್ಯೂರಿಟಿ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಗುಡ್ ಕಸ್ಟಮರ್ ಸರ್ವಿಸ್, ಐ ಥಿಂಕ್ ಎನಿಬಡಿ ಯಾರು ಮಾಡಿದ್ರೂ ಅವರಿಗೆ ಮುಂದೆ ಬಿಸ್ನೆಸ್ ಇಂಪ್ರೂವ್ ಮಾಡೋ ಒಂದು ಸಾಧ್ಯತೆ ಇದೆ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್. ಒಂದು ಬ್ರ್ಯಾಂಡನ್ನು, ಅದರಲ್ಲೂ ಕೂಡ ತಮ್ಮ ಫ್ಯಾಮಿಲಿಯವರು ಶುರು ಮಾಡಿದಂಥ, ನಡೆಸ್ಕೊಂಡು ಬಂದಂಥ ಬ್ರ್ಯಾಂಡನ್ನು ಯಾವ ಮಟ್ಟಕ್ಕೆ, ಯಾವೆಲ್ಲ ಚಾಲೆಂಜಸ್ಗಳನ್ನು ಎದುರಿಸ್ಕೊಂಡು ಬೆಳೆಸಬೇಕು ಅನ್ನೋದನ್ನು ಈ ಒಂದು ಪಾಡ್ಕಾಸ್ಟ್ನಿಂದ ನಾವು ತಿಳ್ಕೊಂಡ್ವಿ. ಜೊತೆಗೆ ಯಾರಾದರೂ ಹೊಸೊಬ್ಬರು ಈ ಬಿಸ್ನೆಸ್ಗೆ ಎಂಟರ್ ಆಗಬೇಕು ಅಂತ ಹೇಳಿದ್ರೆ ಅವರಿಗೆ ಟಿಪ್ಸನ್ನು ಕೂಡ ಸರ್ ಕೊಟ್ಟರು. ಜೊತೆಗೆ ಏನೆಲ್ಲ ಸಮಸ್ಯೆಗಳು ಬರಬಹುದು, ಅದನ್ನು ಹೇಗೆ ಎದುರಿಸಬೇಕು, ಪ್ರಾಫಿಟ್ ಎಷ್ಟು ಬರುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಭಾಳ ಡೀಪಾಗಿ ಅವರು ಮಾತಾಡಿದ್ರು. ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್. ಇದೇ ಥರದ ಇನ್ನಷ್ಟು ಇನ್ಸೈಟ್ಫುಲ್, ಎಜುಕೇಟಿವ್, ಇನ್ಫಾರ್ಮೇಟಿವ್ ಆದಂಥ ಕಂಟೆಂಟ್ಗಳಿಗಾಗಿ ಗ್ರೋ ಕನ್ನಡವನ್ನು ಫಾಲೋ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.